ತಹಸೀಲ್ದಾರ್ ನಮಸ್ಕಾರ. ನನ್ನ ಹೆಸರು ವೇಣುಗೋಪಾಲ್ ಅಂತ, KDP ಆರೋಡ್. ನಮಸ್ಕಾರ ಸರ್. ತಹಸೀಲ್ ಈ ಕಡೆ ಜಾಗ ನೋಡಿ, ತಹಸೀಲ್ದಾರ್ ಈ ಕಡೆ ಬರ್ಬೇಕು, ಜಾಗ ನೋಡಿ. ನಮಸ್ಕಾರ ಸರ್. ಸಂಬಳಿಗಪ್ಪ ಅಂತ ಮೇಲ್ದರ್ಜೆಯಲ್ಲಿ ಅಷ್ಟು ಇನ್ಚಾರ್ಜ್ ಏನಾಗಿದೆ ಅಷ್ಟು ಸರ್ ಇನ್ಚಾರ್ಜ್ ಚಾರ್ಜ್ PDO ಹೇಳ್ಬಿಡ್ರಿ ಸ್ವಲ್ಪ. ಯಾರಿದ್ದಾರೆ PDO ಪಟ ದೋಸ್ತಂತ ಹೇಳು. ಯಾವ ಪಂಚಾಯತ್ ಪಡಿಲಂಡಿ ಶಿವರುದ್ರ ಅಂತ ಬರ್ಮಾಸಿಂಗ್ ಶಿವಮೊಗ್ಗ ನಾಯಕ ಅಂತ ಸರ್. ಕೋಲ್ಸಂದ್ರ ಗ್ರಾಮ ಪಂಚಾಯತಿ PDO ಸರ್. ಶಿವಪ್ರಸಾದ್ ಸರ್ POC ಗ್ರಾಮ ಪಂಚಾಯತಿ ಪ್ರಮೋಷನ್ ಆಗಿದೆ ಇಲ್ಲ ಸರ್. ಇನ್ಚಾರ್ಜ್ ಇಲ್ಲ. ಹೌದು ಸರ್. ಹೆಸರು ಶಿವರಂಗೌಡ ಅಂತ ಸರ್. ಪಟ್ನಾಳ್ ಗ್ರಾಮ ಪಂಚಾಯತಿ PDO. ವಿಜಯ್ ಕುಮಾರ್ ಅಂತ ಕೀಲೂರು ಗ್ರಾಮ ಪಂಚಾಯತಿ PDO. ಕೀಲೂರು ಗ್ರಾಮ ಬೆಟ್ಟವೇ ಕೇಳಿದ್ರೆ ಚನ್ನಪಟ್ಟಣ ಇದೆ. ಚನ್ನಪಟ್ಟಣ ಇದ್ದೀರಾ? ನೆಕ್ಸ್ಟ್ ಆಯ್ತಪ್ಪ. ಇನ್ಯಾರು ಅಧಿಕಾರಿ ಹಿಂದ್ಗಡೆ ಯಾರು ಏನಾಗಿದ್ದಾರಮ್ಮ? ರಾಮನಗರ ತಾಲೂಕು ಇನ್ಚಾರ್ಜ್ ಕಲೆಕ್ಟರ್. ಜನ ಕೇಳಿಸ್ತಾರೆ. ರಾಮನಗರ ತಾಲೂಕು ಅಡಿಷನಲ್ ಚಾರ್ಜ್ ಕಲೆಕ್ಟರ್. ಮುಂದೆ ಬನ್ನಿ ನೀವು ಸ್ವಲ್ಪ. ಒಬ್ಬರಾಯ್ತು ಅಷ್ಟು ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಬೈಪಾಸ್ಗಳಾಗಿರೋದ್ರಿಂದ ಮತ್ತೆ ಅತಿ ದೊಡ್ಡ ಆಪ್ಷನ್ ಇದೆ ನಮ್ಮ ನಮಗೆ. ನೋಡ್ರಿ, ಇವೆಲ್ಲ ಶಾಶ್ವತವಾಗಿ ನಿಂತ್ಕೊಳ್ಳುವಂತ. ನಾನು ಉಳ್ಕೊಳ್ಳೋಲ್ಲ, ನೀವು ಉಳ್ಕೊಳ್ಳೋ. ದೇವಸ್ಥಾನ ಇರ್ಬೋದು, ಮಸೀದಿ ಇರ್ಬೋದು, ರೋಡ್ ಇರ್ಬೋದು, ಯಾವುದೇ ಒಂದು ಸರ್ಕಾರಿ ಕಟ್ಟಡ ಇರ್ಬೋದು, ಇವೆಲ್ಲ ಶಾಶ್ವತವಾಗಿ ನಿಂತ್ಕೊಳ್ಳುವಂಥದ್ದು. ಅಗಲೀಕರಣ ಪದೇ ಪದೇ ಅಗಲೀಕರಣ ಮಾಡಲ್ಲ. ನೀವು ಹುಟ್ಟುತ್ತಾಗಲೂ ಮಾಡಿಲ್ಲ, ನಾನು ಹುಟ್ಟುತ್ತಾಗಲೂ ನೋಡಿಲ್ಲ. ಇವತ್ತು ಕೋಡಳ್ಳಿ ಅಗಲೀಕರಣ ಮಾಡಿದ್ದೀವಿ, 700 ಅಗಲೀಕರಣ ಮಾಡಿದ್ದೀವಿ, ದೊಡ್ಡಹಳ್ಳಿ ಅಗಲೀಕರಣ ಮಾಡಿದ್ದೀವಿ, ಕನಕಪುರ ಅಗಲೀಕರಣ ಮಾಡಿದ್ದೀವಿ. ನಮ್ಗಿದೊಂದೇ ವಹಿವಾಟಿಗೆ, ವ್ಯಾಪಾರಕ್ಕೆ ಇರುವಂಥ ಒಂದೇ ದಾರಿ. ನಾವು 50 ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಡ್ರೈನೇಜು ಬೇಕು, ಕೇಬಲ್ಲು, ಗ್ಯಾಸ್ ಲೈನು, ಮತ್ತೊಂದು ಹೋಗ್ಬೇಕಾದ್ರೆ ಅದಕ್ಕೊಂದು ಈಗ ಸರ್ಕಾರದ ನಿಯಮ, ಅದಕ್ಕೂ ಅವಕಾಶ ಮಾಡಿಕೊಡ್ಬೇಕು, ಡ್ರೈನೇಜ್ಗೂ ಅವಕಾಶ ಮಾಡಿಕೊಡ್ಬೇಕು. ಎಷ್ಟು ಉಳ್ಕೊಳ್ಳುತ್ತೆ ಅಂದ್ಬಿಟ್ಟು 60 ಅಡಿ ಮಾಡ್ತಾರೆ. ಈ ಕಡೆ 3 ಅಡಿ ಡ್ರೈನೇಜ್, ಆ ಕಡೆ 3 ಅಡಿ ಆಗಿ ಹೋಗ್ಬಿಡುತ್ತೆ. ಮತ್ತೆ 2 ಅಡಿ ಬಾಕ್ಸ್, ನಮಗೆ ಕೇಬಲ್ಗೆ, ಗ್ಯಾಸ್ ಲೈನ್ಗೆ, ನೀರಿಗೆ, ಎಲೆಕ್ಟ್ರಿಕ್ ಕೇಬಲ್ ಎಲ್ಲದಕ್ಕೂ ಮಾಡ್ಕೊಡ್ಬೇಕು. ನಾವು ಮಾಡ್ತಾ ಇರೋದು ಸಾರ್ವಜನಿಕರ ಅನುಕೂಲಗೋಸ್ಕರ. ಒಂದ್ಸಲ ಮಾಡಿದ್ರೆ ಮತ್ತೆ ನಾವೆಲ್ಲ ಒಂದು 60 ವರ್ಷ, 70 ವರ್ಷ, 100 ವರ್ಷದ ಮೇಲೆ ಇವತ್ತು ಹಾರೋಳಿ ವೇಗವಾಗಿ ಬೆಳೀತಾ ಇದೆ. ನಿಮ್ಗೆ ಸಹಕಾರ, ಸಲಹೆ ಕೊಡಿ. ಬಟ್ ಇದಕ್ಕೆಲ್ಲ ನೀವೆಲ್ಲರೂ ಸ್ವಲ್ಪ 80 ಅಡಿಗೆನೆ ನೀವೆಲ್ಲರೂ ಸಹಕಾರ ಕೊಟ್ಟರೆ ಒಳ್ಳೇದಾಗ್ತದೆ. ನಾನು ತಿರ್ಗಾಡಲ್ಲ, ಬೆಳಗ್ಗೆ ಅಂದ್ರೆ ನೀವೇ ತಿರ್ಗಾಡೋದು. ಪದೇ ಪದೇ ಮಾಡುವಂಥ ಕೆಲಸನೂ ಅಲ್ಲ. ಅದು ಮಾಡಿದ್ರೆ ಅದರ ಅಚ್ಚುಕಟ್ಟು, ಅದರ ಸೌಂದರ್ಯ ನಿಮಗೆ ಗೊತ್ತಾಗ್ತದೆ. ತುಂಬಾ ಚೆನ್ನಾಗಿರ್ತದೆ. ಈ ರೋಡಲ್ಲಿ ಸಾವಿರಾರು ಗಾಡಿಗಳು ತಿರುಗಾಡ್ತದೆ. ಜಿರಡಿ ಇಂಡಸ್ಟ್ರಿಯಲ್ ಏರಿಯಿಂದ, ಬಂಸದ ಇಂಡಸ್ಟ್ರಿಯಲ್ ಏರಿಯಿಂದ, ಅತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಿಂದ, ತಮಿಳುನಾಡು, ಸೈಲಮ್ಮು, ಕೃಷ್ಣಗಿರಿ ಎಲ್ಲರೂ ಹಿಂಗೆ ಹೋಗ್ತಾರೆ. ಎಲ್ಲರೂ ಯಾರ ಸಲಹೆ ಕೊಡಿ. ಆದ್ರೆ ಈ ಸಲಹೆ ಸೂಕ್ತ ಅಲ್ಲ. ದಯವಿಟ್ಟು ನೀವೆಲ್ಲರೂ ಅದಕ್ಕೆ ಬದ್ಧವಾಗಿದ್ರೆ ಮೇಲ್. ನಾನು ಈಗಾಗಲೇ ಎಲ್ಲ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀವಿ. ಏನ್ ಬಿಟ್ಬಿಡಿ, ಇಂಜಿನಿಯರ್ 80 ಅಡಿ ಕರೆಕ್ಟ್ ಟೈಮ್ ಬರೋಕ್ಕಾಗಲ್ವಾ? ಮೀಟಿಂಗ್ ಇದೆ ಹೇಳಿ. ಆಯ್ತು, ನಾನು ರೋಡ್ ಅಂತ ಹೇಳಿ ಆಮೇಲೆ ಮಾತಾಡ್ತೀನಿ. 80 ಅಡಿಗೆ ಮಾಡ್ತೀನಿ. ನಾವು ಎಸ್ಟಿಮೇಟ್ ಮಾಡಿ
ಎಷ್ಟು ನನಗೆ ಅದೆಲ್ಲ ಬೇಡ. ನಿಮ್ಮ ಎಸ್ಟಿಮೇಷನ್ ಮಾಡಿ ಎಷ್ಟು ಸ್ವತ್ತು ಹೋಗ್ತಾ ಇದೆ, ಯಾರ್ಯಾರ್ದು ಯಾರ್ಯಾರ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಯಾರ ಹತ್ರ ಇಲ್ಲ, ಎಲ್ಲನೂ ಡಾಕ್ಯುಮೆಂಟ್ಸ್ ಚೀಫ್ ಆಫೀಸರ್ ಕೊಟ್ಬಿಟ್ಟು ಚೀಫ್ ಆಫೀಸರ್ ಕರ್ಕೊಂಡು ಸರ್ ಮೀಟಿಂಗ್ ಮಾಡಿ ದಯವಿಟ್ಟು ಆದಷ್ಟು ಬೇಗ. ಸರ್ ಈಗ SLO ಸರ್ SLO ಅವ್ರು ಏನೇನು ಡೀಟೇಲ್ಸ್ ಸರ್ವಿಸಿಂದ ಅದನ್ನು ತಗೊಂಡೋಗಿ ಕೊಟ್ಟಿದ್ದೀವಿ. SLO ಆಫೀಸಲ್ಲಿ ನಮಗೆ ಪ್ರೊಸೀಡಿಂಗ್ಸ್ ಮಾಡಿ ರೇಟ್ ಫಿಕ್ಸ್ ಮಾಡ್ತೀವಿ. ನೀವು ಕೊಡಿ ಫಸ್ಟ್ SLO ಕರ್ಕೊಂಡು ನಿಮ್ಮ ಚೀಫ್ ಆಫೀಸರ್ ಕರ್ಕೊಂಡು ಎಲ್ಲರೂ ಎಷ್ಟು ಸ್ವತ್ತು ಎಷ್ಟೆಷ್ಟು ಹೋಗಿದೆ ಆ್ಯಕ್ಚುಲಿ ಆ ಕಡೆ ಈ ಕಡೆ ಎರಡೂ 80 ಮಾರ್ಕಿಂಗ್ ಮಾಡಿಸಿ ಮಾಡ್ತಾ ಇದ್ದೀನಿ ಅವತ್ತರಿಗೆ ಸ್ವಲ್ಪ ಸೀಮಿತವಾಗಿ ಸುಮಾರು ಜನ ಯಾಕಂದರೆ ನಾವು ಹೇಳೋದು ಸೂಕ್ತ ಮುಂದಾಗೋ ಇರೋರೊಡನೆ ಮೇಲೆ ಬಿಟ್ಟು ಆಯ್ತು ಮಾತಾಡ್ತೀನಿ ಸಭೆ ಮಾಡುವಾಗ ನೀವು ಹೇಳೋದು 60 ಅಡಿ ಇದ್ರೆ ಇಲ್ಲಿ ಸುಮಾರು ಕುಟುಂಬ ಗೊತ್ತಿಲ್ಲ, ಅವತ್ತಿಂದ ಖಾತೆ ಆಗ್ತಾ ಇಲ್ಲ. ಏನಪ್ಪ ಮಾಡಿಸ್ಕೊಡ್ಬೇಕಾಗಿತ್ತು ನಾನು ಗೊತ್ತಿಲ್ಲ ನನಗೆ. ನೀವು ಗುರುವಾರ ಖಾತೆ ಮಾಡ್ತಾರೆ ಎಷ್ಟು ವರ್ಷ ಗ್ರಾಂಟ್ ಮಾಡಿ 2010 ಎಷ್ಟು ವರ್ಷ ಆಯಿತು? 14 ವರ್ಷದ ಖಾತೆ ಮಾಡಬೇಕಂದ್ರೆ ತಹಸೀಲ್ದಾರ್ ಅವರ 15 ವರ್ಷ ಬೇಕು ಖಾತೆ ಮಾಡಬೇಕಾದ್ರೆ. ಒಂದು ವಾರ ಟೈಮ್ ಓಪನ್ ನಿಮ್ಗೆ, ಒಂದು ವಾರದಲ್ಲಿ ನೆಕ್ಸ್ಟ್ ವಾರ ಬನ್ನಿ. ನರಸಿಂಹಳ್ಳಿ ರಾಜೇಶ ಬೈಲಿ ಅಲ್ಲೇ ನಿಂತಿದ್ದೆ ಮಾತಾಡೋಕ್ಕಾಗಲ್ಲ. ಜಾಗ ಬಿಡಿ ಸ್ವಲ್ಪ ಬೈಕಲ್ಲಿ ಹೇಳಿಲ್ಲ ಕೃಷ್ಣ ಬೈಲಿ ನೀವು SDMC ಅಲ್ಲಿ ರೆಸಲ್ಯೂಷನ್ ಮಾಡಿ ಡೆಮಾಲಿಷ್ ಮಾಡೋಕ್ಕೆ ಮೊದಲು ರೆಡಿ ಮಾಡ್ಕೊ. ಟೆಂಡರ್ ಹೋಗಿದ್ದು ಟೆಂಡರ್ ಇದೆ, ಎಲ್ಲ ಓಪನ್ ಆಗಿದೆ. ಇಂಜಿನಿಯರ್ ಯಾರು? PRD ಇಂಜಿನಿಯರ್ ಯಾರು? ಸಿದ್ದಾಪುರ ಆಗಿದೆಯಲ್ಲ, ಫ್ಲಡ್ ಆಗಿದೆಯಲ್ಲ, 7 ಲಕ್ಷ 4 ಲಕ್ಷ ನಿಮಗೆ ಫ್ಲಡ್ ಕೊಟ್ಟಿದ್ದೀವಾ? ನೀವು ಫ್ಲಡ್ ಇರಲಿಲ್ವಾ? ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಅವ್ರಿಗೆಲ್ಲ ಕಟ್ಟೋದಲ್ಲ, ಮಂಜೂರಾತಿ ಆಗಿರೋದೆಲ್ಲಿದೆ ನೋಡಿ. ಯಾರ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೇಕು. ಯಾವ ಊರು ನಿಮ್ದು? ನಿಮ್ದು ಯಾವ ಊರು? ರಾಮನಗರ. ಅಂದ್ರೆ ಜೋರಾಗಿರ್ಬೇಕು, ಹೆದರ್ಕೋಬೇಡಿ. ಬೇರೆದೆಲ್ಲ ಟಾರ್ಗೆಟ್ ಮಾಡ್ತೀವಮ್ಮ, ಆಗೋದೇ ಇಲ್ಲ. ದಯವಿಟ್ಟು ನೋಡಿ.
ಹೋಗ್ಲಿ. ಅದ್ರ ಪಕ್ಕ ಜಾಗ ಇದೆ, ಅಲ್ಲಿಗೆ ತಂದು ಮಾಡಿ ಅಲ್ಲಿ ಸಂಪ್ ಮಾಡಕ್ಕೆ ಅಂತ ನೀರು ಎಲ್ಲಿಂದ ಫುಲ್ ಮಾಡೋದು. ಸಪ್ರೇಟ್ ಪೈಪ್ ಲೈನ್ ಹೋಗ್ಬೇಕೆಲ್ಲ. ಹಳೆ ಪೈಪ್ ಲೈನ್ ಏನು ಕೊಡ್ಬೇಕಂತ ಈ 32 ಕೋಟಿ ನಿಮ್ಗೆ ಹೊಸ ಪೈಪ್ ಲೈನ್ ಪ್ರಯೋಜನ ಮಾಡ್ಕೊಂಡಿಲ್ವಾ? ನಾನು ಹೌ ಕಮ್ ವೈ ಆರ್ ಗೋಯಿಂಗ್ ಫಾರ್ ದಿ ಓಲ್ಡ್ ಒನ್? ಬೇಡ, ಇದಕ್ಕೆ ಯಾಕೆ ಇದು ಮಾಡ್ತೀರಾ? ಅದ್ರ ಪಾಡಿಗೆ ಅದು ಓಡ್ಲಿ, ಇದು ಪಾಡಿಗೆ ಟೌನ್ದು ಕಣಮ್ಮ, ಇದೆಲ್ಲ ಮಾಡಿರೋದೆಲ್ಲ ಟೌನ್ದು ಇದೆ. ಬಟ್ ಎಕ್ಸ್ಟ್ರಾ ನಿಮ್ಗೆ ಆಗಿರೋದೆಲ್ಲನೂ ಬೇರೆ ಬೇರೆ ಹಳ್ಳಿಗೆಲ್ಲ ದೇವಸ್ಥಾನಕ್ಕೆ ಆಗಿದೆ, ಬೇರೆ ಎಲ್ಲ ಆಗಿದೆ ಹೇಳಿ. ನೇರಳೆ ದೊಡ್ಡಿ, ಕೆಬ್ಬೆ ದೊಡ್ಡಿ ಎಲ್ಲ ಹಳ್ಳಿದ. ಎಷ್ಟು 2000 ಸರ್ ರೇಟ್ ಮಾಡಿ ಇಟ್ಬಿಡ್ತಾರೆ ಅವರು ಆ ಥರ ಆದರೆ ಕಾಸ್ಟ್ ಅಂತ ರೆಗ್ಯುಲರ್ ಆಗಿದೆ ಸರ್. ಟ್ಯಾಂಕ್ ಹೊರಗೆ ಹೋಗ್ತಾ ಇದೆ, ಅವ್ರು ಎಲ್ಲಿ ಬೇಕಾ ಟ್ಯಾಪ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಂಡು ಇವರು ಪಂಪಿಂಗ್ ಅವರು ಜಾಸ್ತಿ ಮಾಡ್ತಾರೆ ಸರ್. ಅವ್ರು ಪಂಪಿಂಗ್ ಸುಮ್ಮನೆ 1.5 ಅಂತ ಹೇಳ್ತಾರೆ. 1.5 ಎಮ್ ಈಗ ಅಪ್ರೂವಲ್ ಇರುತ್ತೆ ಸರ್, ಆರೋಳಿಗೆ ಮಾತ್ರ. ಬಟ್ ಇದಕ್ಕೆಲ್ಲ ಡಿಸೈನ್ ಇರ್ತಿಲ್ಲ, ಇವರು ಅಪ್ರೂವಲ್ ತಗೊಂಡು ಬಾಡಿ ಮೇಲೆ ಇಟ್ಟು 100% ಅದು ಹೋಗ್ತಿರೋದು 1 MLD ಹೋಗ್ತದೆ ಅಷ್ಟೇ. ಅದೇ ಸರ್ 1.5 ಹೋಗ್ತಾ ಇಲ್ಲ. ಅಲ್ಲ ಬೇಕಂದ್ರೆ ಬಿಟ್ಟು ಕೊಡ್ತಾರೆ ಸರ್, ಅವ್ರದ್ದೇನಿಲ್ಲ ಪ್ರಾಬ್ಲಮ್ ಇಲ್ಲ. ಬಿಡಬೇಕು, ಬಿಡ್ಬೇಕು, ನೀರೇ ಇಲ್ಲ. ನೀರು ಕೊರತೆ ಬಾಲಾಜಿ ಲೆವೆಟಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಇನ್ನೂ ನೀರು ಬರಲೇ ಇಲ್ಲ. ನೀರು ಬರಲೇ ಇಲ್ಲ ನಮ್ಗೆ ಅಂತ ಹೇಳ್ತಾರೆ. ನಾವು 24 ಗಂಟೆ ನೀರು ಕೊಡ್ತೇವೆ ಅಂತ ಹೇಳ್ತಾನೆ ಇದ್ದೀವಿ. ರೆಡಿ ಇದ್ದಾರೆ ಸರ್, ಇವರು ಯೂಸ್ ಮಾಡ್ತಾರೆ ಸರ್. ನಮಗೆ ನೀರು ಬೇಕು 1.5. ವಾಟ್ ಎವರ್ ದಿ ಪ್ರಾವಿಷನ್ ವಾಟ್ ವಿ ಮೇಡ್ ಇಟ್ ಹ್ಯಾಸ್ ಟು ಬಿ ಪುಷ್. ಕೊಡ್ತೀವಲ್ಲ, ಕೊಡ್ತೀವಿ. ಸರ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ, ಆಗಿದೆ ಅಗ್ರಿಮೆಂಟ್. ನೀವು ಕಮ್ಮಿ ಕೊಡಿ ಅಂತ ಹೇಳ್ತಾ ನಾನೇ ಇದ್ದೀವಿ. ಕೇಳೋಣ ಸರ್, ನಮ್ಮದು ಸಂಬಂಧನೇ ಇಲ್ಲ ಸರ್. ನೀವೇ ಹೇಳ್ತಾ ಇರೋದು ಅಂತ ಕಾಣುತ್ತೆ. ಯಾರು ಸರ್ ಕೇಳಿದ್ರು? ಯಾರಿಗೆ ಇಲ್ಲೇ ಎಲ್ಲ ಇದಾರಲ್ಲ ಸರ್ ಕೇಳಿದ್ರು. ಅದಕ್ಕೂ ನಮ್ಗೆ ಸಂಬಂಧ ಏನು ಸರ್? ಹೋಗ್ತಾ ಇಲ್ಲ ಸರ್, 1 MLD ನೀರು ಹೋಗ್ತಾ ಇಲ್ಲ. ನೀವು ನೋಡಿ ಅದೇ ಸರ್, ಅದು ನಾವು ಹೇಳಿದ್ರೆ ಚೀಫ್ ಆಫೀಸರ್ ನಾವಿಷ್ಟೊಂದು ಹತ್ರ ಓಡಿಕೊಂಡು 1.5 ಇಷ್ಟಿನ ಏನೋ ನೀರು ಕೊಡಲಿಲ್ಲ, 50 ವರ್ಷ ನೀರು ಕೊಡಲಿಲ್ಲ. ಈಗ ನೀರು ಕೊಡುವಾಗೂ ನಾವು ಪ್ರಾವಿಷನ್ ಮಾಡ್ಕೊಂಡಷ್ಟು ನೀರು ಕೊಟ್ಟಿಲ್ಲ ಅಂದ್ರೆ ಜನ ಏನು ತಪ್ಪು ತಿಳ್ಕೊಂಡು ಬಾಲಾಜಿ ರೋಡ್ ನೀರು ಕೊಡ್ತಾ ಇದೆಯಾ? ಮತ್ತೆ ಯಾಕೆ ಕೊಡ್ತಾ ಇಲ್ಲ? ಇನ್ಯಾಕೆ ನೀವೆಲ್ಲ ಇಷ್ಟೆಲ್ಲ ಮಾಡ್ತಾರೆ, ಕಷ್ಟಪಡ್ತೀರಲ್ಲ? ನಾನು ಪೈಪ್ಲೈನ್ ಮಾಡ್ಕೊಂಡಿಲ್ವಾ? ಇಲ್ಲ ಸರ್, ಗೇಟ್ವಲ್ಲೆಲ್ಲ ಇದೆ. ನೀವು ಸುಮ್ಮನೆ ಲೀಡರ್ಗಳಿಗೆಲ್ಲ ಕರೆದ್ರೆ ನಿಮಗೂ ಮಾತಾಡ್ತಾರೆ, ನಮಗೂ ಅದಕ್ಕೆ ನಾನು ದೂರ ಮಾತಾಡ್ತಾ ಇದ್ದೀನಿ. ಹೇಳಿ ಅದೇ ಸರ್ 1.5 ಗಂಟೆ ಕೊಡ್ತಾರೆ, ಅಗ್ರಿಮೆಂಟ್ ಆಗಿದೆ ಕೊಡ್ತಾರೆ ಸರ್, ಅದಕ್ಕೆ ಪ್ರಾಬ್ಲಮ್ ಇಲ್ಲ. ನೀರು ಯಾಕೆ ಜನಕ್ಕೆ ಸಿಗ್ತಾ ಇಲ್ಲ? ಯೂಸ್ ಮಾಡ್ತಾರೆ ಸರ್. ಹೆಂಗೆ ಹೇಳ್ಕೊಡ್ಬೇಕು? ವಾಟರ್ ಮ್ಯಾನ್ ಇಲ್ಲ ಸರ್, ಎಲ್ಲರೂ ಹೇಳ್ಕೊಟ್ಟಿದ್ದೀವಿ, ಎಲ್ಲರೂ ಇಷ್ಟು ತಗೋ ಬಿಡಿ ಅಂತ ಹೇಳಿದ್ದೀವಿ. ಅವರು ವಾಟರ್ ಮ್ಯಾನ್ ಮಾತಾಡ್ತೀವಿ ಮಾಡ್ತಾರೆ ಸರ್ ಅಷ್ಟೇ. ಎತ್ತಿದ ನೀರನ್ನು ಯೂಸ್ ಮಾಡ್ತಾ ಇದ್ದೀವಿ ಸರ್. ಒಂದೊಂದು ಕಡೆಗೆ 3 ಡೇಸ್ಗೆ 4 ಡೇಸ್ಗೆ ಯಾಕೆ ಬಟ್ ಎವ್ರಿ ಆಲ್ಟರ್ನೇಟ್ ಕೊಡ್ಬೋದು. ಇದು 1 MLD ಕೊಡ್ತಾ ಇದ್ದಾರಂತೆ, ಇನ್ನೂ 0.5 MLD ಕೊಡ್ತಾರೆ. ಏನು ಮಾಡಬೇಕು ಸರ್, 1.5 MLD ಬೆಳಗ್ಗೆ 7.5 MLD, ಸಾಯಂಕಾಲ 7.5 MLD ಕೊಟ್ಟರೆ ಸರಿ. ಅದು ಇರೋದೇ ಕೆಪಾಸಿಟಿ ಸರ್ 7 ಲಕ್ಷ ಲೀಟರ್ 7.5 MLD. ಅದೇ 2 ಸಲ ಫಿಲ್ ಮಾಡ್ಬೇಕು ಸರ್, ಅಷ್ಟೇ ಬೇಕಾಗಿದೆ. ಟ್ಯಾಂಕ್ ಕಡೆ ಟ್ಯಾಂಕ್ 2 ಟ್ಯಾಂಕ್ ಬೆಳಗ್ಗೆ ಒಂದು ಮಾಡಿ, ಸಾಯಂಕಾಲ ಒಂದು ನೀವು ಫಿಲ್ ಮಾಡ್ಬೇಕು ಸರ್, ಅಷ್ಟೇ ಬೇಕಾಗಿರೋದು. ಅಷ್ಟು ಹೋದ್ರೆ ಹೋಗ್ಲಿ ಬಿಡಿ, ನೀರು ಕೊಡಿ. 7 ಲಕ್ಷ ಯಾಕಂದ್ರೆ ವಾಟರ್ ಇದು ವಾಲ್ಗಳು ಒಂದೊಂದು ಏರಿಯಾನ ಒಂದೊಂದು ಕಡೆ ಬಿಡ್ತಾರೆ. ಒಂದೊಂದು ಏರಿಯಾನ ಸಂಜೆ ಒಂದು ಕಡೆ ಹಾಂ ಮುಗಿತಾ? ಏನು ಹೇಳಿದ್ದೆ ಸರ್ ಮೇಲೆ? ಯಾವಾಗ ಏನಾಯ್ತು? ಸರ್ವೆ ಸ್ಕೂಟಿನಲ್ಲಿ ಆಗಿದೆ. ಲಾಸ್ಟ್ ಟೈಮ್ ಮನೇಲಿ ಏನಾಯ್ತು? ಇವಾಗ IGT ಕನಕ ಯೋಜನಾ ಪ್ರಾಧಿಕಾರ ಅದನ್ನು ಪ್ಲಾನ್ ಅಪ್ರೂವಲ್ ತಗೊಂಡು ಅದಕ್ಕೆ ಅವರಿಗೆ ನೀವು ಹಿಂಗೆ ಹೇಳ್ಕೊಂಡು ಕಾಲ ತುಂಬಿದ್ರೆ ನಮ್ಗೆ ಆಗೋದು. ಹಾಂ ನಾನು ಒಪ್ಪಲ್ಲ ನಮ್ಗೆಲ್ಲ. ನೀವೇ ಫಾಲೋ ಅಪ್ ಮಾಡಿ, ಫೈಲ್ ಎತ್ಕೊಂಡೋಗಿ ಪ್ರಾಧಿಕಾರದವರಿಗೆ ಹೇಳ್ಬಿಟ್ಟು ಅಲ್ಲೆಲ್ಲ ಮುಗಿಸ್ತೀರಾ ಇಲ್ಲ ಹೇಳಿ. ನೀವು ಕ್ಲೀನ್ ಮಾಡಿಸ್ತೀರಾ? ಪ್ರೈವೇಟ್ದವರು ನಾನು ಮಾಡಿಸ್ಕೊಡ ಲೇಔಟ್ ಯಾವಾಗ? ನೀವು ಎಷ್ಟು ದಿನ ನನಗೆ ಹೇಳ್ತಾ ಇದ್ದೀರಿ? ಆದಷ್ಟು ಬೇಗ ಮುಗಿಸಿ ಸೈಟ್ ಫಾರ್ಮೇಷನ್ ಮಾಡಬೇಕು. 1 ತಿಂಗಳು 1.5 ತಿಂಗಳು ಸೈಟ್ ಕೊಡಬೇಕು. ಮತ್ತೆ ಕೋಡ್ ಆಫ್ ಕಂಡಕ್ಟ್ ಎಲೆಕ್ಷನ್ ಚರ್ಪಟ್ಟ ಮತ್ತೆ 1-2 ತಿಂಗಳು ಮತ್ತೆ ರಜಾ, ಮತ್ತೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್. ನಮ್ಮ ಲೈಫ್ ಲಾಂಗೆಲ್ಲ ಇದೇ ಆಗ್ತದೆ. ನನಗೆ ಬರ್ಕೊಳ್ಳಿ, ನೀವೆಲ್ಲ ಅಧಿಕಾರಿಗಳು ನಾವೇನೋ ಬಡ್ಕೊಟ್ಟಿದ್ದೀವಿ, ನಾವೇನೋ ದೊಡ್ಡ ಗುಡ್ಡೆ ಹಾಕ್ಕೊಟ್ಟಿದ್ದೀವಿ ಅಂತ ತಿಳ್ಕೊಬೇಡಿ. ಫಾಲೋ ಅಪ್ ಮಾಡಿ. ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಫೋನ್ ಮಾಡಿದ್ರೆ ನಾನೇ ಹೋಗ್ತೀನಿ, ನಾನೇ ಕೈಯೋ ಕಾಲ ಕೊಟ್ಟು ನಾನೇ ಕೆಲಸ ಮಾಡ್ಕೊಂಡು ಬರ್ತೀನಿ. ಸುಮ್ಮನೆ ನಾವು ಹಾಕಿದ್ದೀವಿ, ಬಿಟ್ಟಿದ್ದೀವಿ, ಮಾಡಿದ್ದೀವಿ, ಲೆಟ್ರ್ ಹಾಕಿದ್ದೀವಿ,
DC ಅಪ್ರೂವ್ ಮಾಡಲಿಲ್ಲ, PD ಮಾಡಲಿಲ್ಲ, ಇದನ್ನೇ ಹೇಳ್ತಾ ಇದ್ರೆ ನಾನು ಏನು ಮಾಡಬೇಕು? ನಾನೆಲ್ಲ ಆದಷ್ಟು ಬೇಗ ಇದನ್ನೆಲ್ಲ ಸ್ಕೂಟ್ನಿ ಆಗಿದೆಯಾ? 1500 ಮಕ್ಕಳು ನಾನು ವಾರ್ಡ್ ಮೀಟಿಂಗ್ ಮಾಡ್ತೀನಿ. ಎಲ್ಲ ವಾರ್ಡ್ಗಳು ಎಲ್ಲೆಲ್ಲಿ ಸ್ಕೂಟ್ನಿ ಆಗಿದೆ, ಎಷ್ಟು ಅಪ್ಲಿಕೇಶನ್ ಎಲಿಜಿಬಿಲಿಟಿ ಇದೆ, ನಾನು ವಾರ್ಡ್ ವೈಸ್ ಕೂತ್ಕೊಂಡು ಯಾರು ಎಲಿಜಿಬಿಲಿಟಿ ಇದೆ ನಾನು ಒಂದ್ಸಲ ನೋಡ್ತೀನಿ. ಅವ್ರಿಗೆಲ್ಲ ಒಂಚೂರು ನಾನು ಆಶ್ವಾಸನೆ ಕೊಡಬೇಕಾ, ಮನೆ ಕೊಡ್ತೀನಿ ಅಂತ ಹೇಳ್ಬೇಕು. ಅಷ್ಟರಲ್ಲಿ ಇವೆಲ್ಲನೂ ನನಗೆ ಲೇಔಟ್ ಫಾರ್ಮೇಷನ್ಗೆ ನೀವು ರೆಡಿ ಲೇಔಟ್ ಮಾಡಿಸ್ಕೊಡ್ಬೇಕು. ನಾನು ಬೇರೆ ಏನೇನು ಇದೆಯಾ? ಇದು ಟೆಂಡರ್ ದಿನ ಕೆಲಸದ ಏನಾಯ್ತು? 8 ಕೋಟಿ 9 ಕೋಟಿ ಇದು ಈಗ ಇದೆಲ್ಲ ಕೊಟ್ಟಿದ್ದೀನಿ. ನನಗೆ ವರ್ಕ್ ಆರ್ಡರ್ ಸ್ಟೇಜ್ ಇದೆಲ್ಲ ನೀವೆಲ್ಲ ಆಫೀಸ್ದು ಪ್ರೋಸೆಸ್ ಎಲ್ಲ ನನಗೆ ಹೇಳಕ್ಕೆ ಹೋಗ್ಬೇಡಿ. ವರ್ಕ್ ಆರ್ಡರ್ ಕೊಟ್ಟು ನನ್ನ ಕೆಲಸ ಶುರು ಮಾಡ್ತೀರಿ. ನನಗೆ ಲಾಸ್ಟ್ ಪಾಯಿಂಟ್ ಒಂದೊಂದು ಹೇಳೋದು. ನೆಕ್ಸ್ಟ್ ಗುರುವಾರದಕ್ಕೂ ವರ್ಕ್ ಆರ್ಡರ್ ಕೊಡ್ತೀನಿ. ಅಷ್ಟೇ ಕೇಳಪ್ಪ ಸಾಕು. ಅವಾಗ 8-9 ಕೋಟಿ ಕೆಲಸ ಇರ್ತದಾ? 1,60,60 ಲಕ್ಷ ಇದೆ. ಹಾಂ ಅಷ್ಟೇ. ಈಗ ಮೊನ್ನೆ ರೀಟೆಂಡರ್ ಮಾಡಬೇಕಾದದೆಲ್ಲ ಏನು ಮಾಡ್ತಾ ಇದ್ದೀವಿ? ಈಗ ಅದನ್ನು ರೀಟೆಂಡರ್ ಕರೆದಿದ್ದೀನಿ ಸರ್. ನಿಮ್ಮದು ಅಷ್ಟೇ ಮೇಡಮ್, ನೀವು ಫಾಲೋ ಅಪ್ ಮಾಡಿ ಆದಷ್ಟು ಬೇಗ ಈ ಟ್ಯಾಂಕರ್ಸ್ ಎಲ್ಲ ನೀವು ಇದು ಮಾಡೋದು ಕೆಲಸ ಆಗಬೇಕು. ನನಗೆ ಸುಮ್ಮನೆ ನಾನು ಹಿಂಗೆ ಕಾಲ ಕಳೀತಾ ಇದ್ರೆ ಆಗಲ್ಲ. 32 ಕೋಟಿ ನನಗೆ ಎಫರ್ಟ್ ಹಾಕಿ ನಾವು ತಂದಿದ್ದೀವಿ. ಅದೇನಾದರೂ ಮಾಡಿ ಊರ್ಜಿತ ಆಗಬೇಕಷ್ಟೇ. ನಾನು ವೆಕೇಶನ್ ಒಂದು ಅರ್ಧ ಗಂಟೆ ಬರ್ತೀನಿ ನೋಡಿ, ಅರ್ಧ ಗಂಟೆ ಹೇಳಿದ್ದೆ ಅದು ಆಗ್ತಾ ಇಲ್ಲ. ಶನಿವಾರ ಭಾನುವಾರ ಕಾಂಪೌಂಡ್ ವಾಲ್ ಆಗಿದೆ, ಟೆಂಡರ್ ಮಾಡ್ತಾ ಇದ್ದೀವಿ. ಅಷ್ಟೊಂದು ಟಾಯ್ಲೆಟ್ ಜಾಗ ಉಂಟು. ನಿಮ್ಮ ಜಾಗ ಬಸ್ ಸ್ಟ್ಯಾಂಡಲ್ಲಿ ಮಾಡ್ಬಿಡೋದಾ? ಬೇಡವಾ? ಬೇರೆ ಎಲ್ಲಿ ಮಾಡೋದು? ಎಲ್ಲ ಒದ್ದಾಡ್ತೀವಿ. ಅಲ್ಲಿ ಮಾಡೋಕ್ಕೆ ನನಗೂ ಮನಸ್ಸಿಲ್ಲ. ನೋಡು ಯಾವುದಾದ್ರು ಮಾತಾಡ್ತೀನಿ ಸರ್. ಹಾಂ, ಡಿಸಬಿಲಿಟೀಸ್ ಒಂದು, ರೆಗ್ಯುಲರ್ ಟಾಯ್ಲೆಟು 2 ಆಗಬೇಕು ತಾನೆ? ನೋಡೋಣ ಒಂದ್ಸಲ ನೋಡಪ್ಪ. ಬಸ್ ಸ್ಟ್ಯಾಂಡ್ ಏನೋ ನೋಡು, ಒಂಚೂರು ಯೋಚನೆ ಮಾಡಿ ನೋಡು. ಅದೊಂದು ಆಪ್ಷನ್ ಮಕ್ಕಳಿಗೆ ಮೇಲೆ ಎಫೆಕ್ಟ್ ಆಗಬೇಡ. ಎಫೆಕ್ಟ್ ಆಗೋದು ನೀವು ಗೋಡೆ ಗಿಡ ಹೈಟ್ ಕಟ್ಟಿ ಮಕ್ಕಳಿಗೆ ಹೋಗಿ ಬರೋದು ಗೊತ್ತಾಗಬಾರ್ದು, ಸ್ಮೆಲ್ ಬರಬಾರ್ದು, ಎಲ್ಲ ರೀತಿ ಎಲ್ಲನೂ ನೀವು ಪ್ರಿಕಾಷನ್ಸ್ ತಗೊಂಡು ಏನಾರ ಮಾಡೋದಿಲ್ಲ ಬೇಕಾದ್ರೆ ಜಾಗ ಬೇಕಾದ್ರೆ ಮಾಡೋದು. ಯಾಕಂದರೆ ನಿಮ್ಮ ಹತ್ರ ಈಜಿನ ಪೈಪ್ಲೈನ್ ಇಲ್ಲ. ನೀವು ಪಿಟ್ಗೆ ಹೋಗ್ಬೇಕು. ಮತ್ತೆ ಆ ಪಿಟ್ಗೆ ಸಕ್ ಮಾಡೋಕ್ಕೆ ನಿಮಗೆಲ್ಲ ಗಾಡಿಗಳ ಟ್ಯಾಂಕರ್ಸ್ ಎಲ್ಲ ಬರಬೇಕು. ಓವರ್ಫ್ಲೋ ಆಗಬೇಡ್ದು. ಎಲ್ಲ ಕ್ಯಾಂಟೀನು ಪಕ್ಕದಲ್ಲಿ ಇರ್ತದೆ, ಸ್ಕೂಲು ಪಕ್ಕದಲ್ಲಿ ಇರ್ತದೆ. ಸಾಕಷ್ಟು ಆಲೋಚನೆ ಮಾಡಿ ಪ್ರಿಕಾಷನ್ ತೊಗೊಂಡು ಕೆಲಸ ಮಾಡೋಂಗಿದ್ರೆ ನೀವು ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ತಹಸೀಲ್ದಾರ್ ಸಾಹೇಬರು, ಇಂಜಿನಿಯರು ಎಲ್ಲ ಸೇರ್ಕೊಂಡು ನೋಡ್ಬೇಕು ಏನು ಮಾಡ್ತೀರಿ. ರೋಡ್ ವೈಡಿಂಗ್ ಆಗ್ತಿದೆ ಸರ್. ಅನೇಕಲ್ ರೋಡ್ ಜಾಗ ಚಿಕ್ಕದಾಗಿದೆ. BMTC ಆಪರೇಷನ್ಸು ಮುಂಬತ್ತು ಆಗಿದೆ. ಬೇರೆ ಎಲ್ಲಾದರೂ ಜಾಗ ಬಸ್ ಸ್ಟ್ಯಾಂಡ್ಗೆ ಎಲ್ಲಿ ಹೋಗೋಣ? ಆದಷ್ಟು ಟೌನ್ಗೆ ಹತ್ರ ಹಾಂ? ಟೌನ್ಗೆ ಹತ್ರ ತಾಲೂಕು ಆಫೀಸಾಗ ಕಟ್ಟಕ್ಕೆ ರೆಡಿ ಇಲ್ಲ ರೀ. ತಾಲೂಕಲ್ಲಿ ಊರಲ್ಲಿ ದೂರ ಹೋಗ್ಬೇಕು, ದೂರ ಹೋಗ್ಬೇಕಂತ ಇದ್ದೀವಿ. ಜನಕ್ಕೆ ಅನುಕೂಲ ಆಗಬೇಕಲ್ಲ, ಬಸ್ ಸ್ಟ್ಯಾಂಡ್ ಇರಬೇಕಲ್ಲ. ಬಸ್ ಸ್ಟ್ಯಾಂಡ್ ಎಲ್ಲಿದೆ? ಸ್ಕೂಲ್ ಮುಚ್ಚಬೇಕಷ್ಟೇ ನಿಮಗೋಸ್ಕರ. ರೋಡ್ ವೈಡಿಂಗ್ ಆದಮೇಲೆ ಭಾಳ ಕಷ್ಟ ಆಗುತ್ತೆ. ಎಲ್ಲಿ ಮಾಡ್ಕೊಡುವ? ಎಲ್ಲಿದೆ ಜಾಗ? ಬಿಡಿ ಜಾಗ ಎಷ್ಟಿದೆ ಮೂರ್ತಿ ನಿಮ್ಮದು? ಕ್ವಾರ್ಟರ್ಸನ್ನು ಮಾಡಿದಿರಲ್ಲ, ಎಷ್ಟು ಎಕರೆ ಇದೆ? ಎಕರೆ ಇಲ್ವಾ? ಹಾಂ. ಅಷ್ಟೇ ನೋಡೋಣ, ನಮ್ಮ ಕೆರೆ ಬೈಲಿ ಎಷ್ಟಿದೆ ನೋಡ್ತೀನಿ. ಹೆಂಗಿಡೋದು ಅಷ್ಟು ಜಾಗ ಈಗ ಏನು ಮಾಡ್ಕೊಡ್ತಾರೆ ನೋಡೋದು ಸಿಗುತ್ತಾ ಸರ್? ಹಾಂ, ಲಾಸ್ಟ್ ಟೈಮ್ ರಾಮಲಿಂಗಾರೆಡ್ಡಿ ಸರ್ ಹೇಳೋದು ಸುಲಭ, ಮಾಡೋದು ಕಷ್ಟ ಅಂತ. ನಾನು ಇಲ್ಲಿ ಕುತ್ಕೊಂಡ್ಮೇಲೆ ನಮ್ಗೆ ಗೊತ್ತಾಯ್ತು ಅದು ಏನಂತ. ನಾವು ಅಲ್ಲಿ ಕುತ್ಕೊಂಡ್ಮೇಲೆ ಅಧಿಕಾರಿಗಳಿಗೆಲ್ಲ ಹಾವು ಅಂತ ನಾವು ಮಾತಾಡ್ತಾ ಇದ್ದೀವಿ. ಕಷ್ಟ ಇದೆ. ಇಲ್ಲಿ ಕುತ್ಕೊಂಡ್ಮೇಲೆ ನಮಗೂ ಏನು ಕಷ್ಟ, ಅಧಿಕಾರಿಗಳದ್ದು ಏನು ಕಷ್ಟ ಅಂತ ನನಗೂ ಅರ್ಥ ಆಗ್ತದೆ. ಕಷ್ಟ ಇದೆ. ನಾನು ಹೇಳ್ಬೋದು, ರಾಮಲಿಂಗಾರೆಡ್ಡಿ ಸಾಹೇಬ್ರು ಹೇಳ್ಬೋದು. ಅದನ್ನು ಕಾರ್ಯಗತ ಮಾಡ್ಕೊತಾರೆ. ಕಷ್ಟ ಇದೆ ಸರ್. 5ರಿಂದ 7 ಎಕರೆ ಚೆಕ್ ಮಾಡಿ ಚೆಕ್ ಮಾಡಿ ಸಿಟಿ ಬಸ್ ಕಚೇರಿ 23 ಬರ್ಕೊಂಡು ಹಾರೋಳ್ಳಿ ಮಗುವಾಡಿ ವ್ಯಾಪ್ತಿಗೆ ಕುಡಿಯೋ ನೀರಿಗೆ ಒಂದು 23. ಹಾಂ, ಆಮೇಲೆ ಇದು ನಾವು 3,000 ಮನೆ ಕೊಟ್ಟಿದ್ದು ನಿಮಗೆಲ್ಲ. ಒಂದೊಂದು ಪಂಚಾಯತಿಗೆ 149 ಮನೆ 149 ಮನೆ ಕೊಟ್ಟಿದ್ದು. ಹೌದಲ್ಲಂದ್ರೆ ಏನು ಮಾಡಿದ್ರೆ PDOಗಳೆಲ್ಲ ನಿಮ್ಮದು ಮನೆಗಳದೆಲ್ಲ ನನಗೂ ಬೇಕಾದಷ್ಟೆಲ್ಲ ಜನ ಎಲ್ಲ ಬಂದು ಕೇಳ್ತಾವೆ. ನಾನು ಕೇಳ್ಬಿಟ್ಟೆ ಬೇಕಾದ್ರೆ ಚೇಂಜ್ ಮಾಡ್ತೀನಿ. ನಮ್ಮ ತಾಲೂಕಿನ ಅಂತ ಇನ್ನೂ ಮಾತಾಡಲಿಲ್ಲ. ಕೇಳಬೇಕು, ಮಾತಾಡಬೇಕು, ಮಾತಾಡಬೇಕು. ಇಷ್ಟ ಇದ್ರೆ ಬಿಟ್ಬಿಡ್ಬೇಕು. ನೀವು ಎಷ್ಟು ಜನ ಮಾತಾಡ್ತಾರೆ? ಎಲ್ಲಿ ಮಾತಾಡಿದ್ದೀರಿ ನೀವು? ಎಲೆಕ್ಷನ್ ಆಗ್ತದೆ ನೋಡಿ ಸರ್, ಎಲೆಕ್ಷನ್ ಒಳ್ಳೆ ಸರ್ ಐತಲ್ಲ.
ಮಾತಾಡಬೇಕು, ನಾವು ಒಬ್ರಿಗೊಬ್ರು ಹಂಚ್ಕೋಬೇಕು. ನಾವೆಲ್ಲರೂ ನಿಮ್ಮದೇ ಅವರು ನಮ್ಮದೇ ಅವರು ಇಬ್ಬರದು ಒಂದೇ ಊರು. ನಮ್ಮಲ್ಲಿ SC ST ಗಳು ಜಾಸ್ತಿ ಇದ್ದಾರೆ. SC ST ಏರಿಯಾ ನಮ್ಗೆ ಜಾಸ್ತಿ ಇದೆ. SC ST ಗಳು ಜಾಸ್ತಿ ಇದ್ದಾರೆ ಸರ್. ನಂಗೆ ಜನರಲ್ ಮನೆ ಕೊಡ್ತಿರಲ್ಲ ಸರ್, ಅದು ತುಂಬ ಉಳ್ಕೊಳ್ಳೋದು ಸರ್ ಆ್ಯಕ್ಚುಲಿ. SC ST ಮನೆ ನಿಮ್ಗೆ ಎಷ್ಟು ಬೇಕವ ನಾನು ಅಷ್ಟು ಮಾಡಿಕೊಡ್ತೀನಿ, ತಲೆನೇ ಕೆಡಿಸ್ಕೊಂಡು ಹೋಗ್ಬೇಡಿ. ಇಲ್ಲ ಸರ್, ಬೇಕಂತ ಸ್ವಲ್ಪ ಬೇಕು, ಅದನ್ನು ಹಾಕ್ಸ್ಬಿಟ್ಟು ಡೈರೆಕ್ಟ್ ಯಾವ ಬೇಕಾದ್ರೆ ಅಲ್ಲಿಗೆ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡಿಸುವ, ಇಲ್ಲ ಅಂದ್ರೆ ಸ್ಪೆಷಲ್ ಮಾಡಿ ಬೇಕಾದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡಿಸ್ಕೊಂಡು ಬೇಕಷ್ಟು ಜನಕ್ಕೆ ಏನಾದರೂ ಮಾಡಿ 3,000 ಮನೆ ಹೊಟ್ಟೋಗ್ಬೇಕು ಫಸ್ಟು. ಹಾಂ, ಇನ್ನೊಂದು 2,000 3,000 ಬೇಕಾದ್ರೆ ನಿಮಗೆ ಎಕ್ಸ್ಟ್ರಾ ಹಾಕ್ಸ್ಕೊಂಡು ಕೊಡ್ತೀವಿ. ನೀವು ಇದನ್ನೇ ಮಾಡಿಲ್ವಲ್ಲ. ಸರ್ ಇದು ನಿನ್ನೆ ಸೋಮವಾರ ಬಿಟ್ಟಿದ್ದಾರೆ ಸರ್. ನನಗೇನು ಗೊತ್ತು, ನೀವು ಹೇಳೋಣ ನೋಡಿ, ಅಧಿಕಾರಿಗಳ ಕೆಲಸ ಗೊತ್ತಾಗಲ್ಲ. ಹಾಂ, ನಾವು ಬರೀ ಇಳಿದುಗಳದು ಅದು ಇದರಲ್ಲೇ ನಾವು ಕಾಲ ಕಳೆದಂತ ಹೇಳ್ತಾರೆ. ನಿಮಗೆ ಆ್ಯಕ್ಚುಯಲ್ ಫ್ಯಾಕ್ಟ್ ಏನಿದೆ ನಿಮ್ಗೆ ಗೊತ್ತಾಗ್ತದೆ. ನೀವು ಹೇಳಿದ್ರೆ ನಾವು ಮುಂದಕ್ಕೆ ಹೋಗ್ಬೋದು. ನಿಮ್ಮ ಮಿನಿಸ್ಟ್ರು, ನಿಮ್ಮ ಸೆಕ್ರೆಟ್ರಿನೋ ಮತ್ತೊಬ್ಬರು ಅವ್ರಿಗೆಲ್ಲ ಹೋಗಿ ಏನು ನನ್ನ ಕೆಲಸ ಮಾಡಬಲ್ಲ. ನನಗಿಲ್ಲದೆ ಏನೂ ಇದ್ದೇ ಇಲ್ಲದೆ ನಾನು ಏನು ಮಾಡಲಿ, ನನಗೆ ಎಜುಕೇಟ್ ಮಾಡಿ, ನನಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ನಾನು ನಿಮ್ಮ ಜೊತೆ ಕೆಲಸ ಮಾಡೋದು ರೆಡಿಯಾಗಿರೋದು. ನಿಮ್ಗೆ ಇವನು ಮಾತಾಡೋದಿಲ್ಲ, ನೀವು ಪಿ ಡಿ ಒಗಳು ಒಂದು ಫೋನ್ ಮಾಡಲ್ಲ. ನಾನು ಟೀ ಕೇಳಿದ್ನೆ, ದುಡ್ಡು ಕೇಳಿದೆ, ನಿಮ್ಮ ಹತ್ರ ಲಂಚ ಕೇಳಿದ್ನೆ, ಯಾರ ಹತ್ರ ₹1 ಇಲ್ಲ. ನಾನು ನಮ್ಮ ಮನೆಗೆ ಬಂದರೆ ತಿಂಡಿ ಮಾಡಿಸ್ತೀನಿ, ಜೊತೆಗೆ ಕೂಡ್ಸ್ಕೊತೀನಿ, ತಿಂಡಿ ಮಾಡಿಸ್ತೀನಿ. ಏನು ಮಾಡೋದು? ಹಾಂ, ಚಂದ್ರಶೇಖರ್ ಬಂದರು ಜೊತೆ ಊಟ ಮಾಡ್ತೀನಿ. ಈ ಒಬ್ಬ ಚೀಫ್ ಆಫೀಸರ್ ಬರ್ತಾರೆ, ಅವ್ರ ಜೊತೆ ಊಟ ಮಾಡಿದ್ದೀನಿ. ಹಾಂ, ನಮ್ಮ ಶೂಟಿಂಗಪ್ಪ ಬರ್ತಾರೆ, ಅವ್ರ ಜೊತೆ ಊಟ ಮಾಡಿದ್ದೀನಿ. ಯಾರು ಬರ್ತಾರೆ ಅಂತ ಊಟ ಮಾಡಿಸಿ ಅವ್ರ ಜೊತೆ ಕಳಿಸ್ಕೊಳ್ತೀನಿ. ಹಾಂ, ನಾನು ಯಾರ ಹತ್ರನೂ ಎಕ್ಸ್ಪೆಕ್ಟೇಷನ್ ₹1 ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀನಿ. ಕೆಲಸ ಆಗಬೇಕು, ನನಗೆ ಹೊಸ ತಾಲೂಕು, ನಿಮ್ಮ ಮೇಲೆ ಜವಾಬ್ದಾರಿ ಇದೆ, ನನ್ನ ಮೇಲೆ ಜವಾಬ್ದಾರಿ ಇದೆ. ನಾವು ಒಬ್ರಿಗೊಬ್ರು ಸ್ವಲ್ಪ ಎಲ್ರಿಗೂ ಸ್ವಲ್ಪ ಕಾಂಪಿಟೇಷನ್ ಮಾಡಿಕೊಂಡು ಕೆಲಸ ಮಾಡಬೇಕಾಗ್ತದೆ. ಸ್ಪೀಡ್ ಅಪ್ ಮಾಡಿ ಸ್ವಲ್ಪ ದಯವಿಟ್ಟು. ಈ ಎಲೆಕ್ಷನ್ ಕಡೆಯಿಂದ ನಾವೆಲ್ಲ ಸ್ವಲ್ಪ ಹಿಂದೆ ಆಗ್ಬಿಟ್ಟಿದ್ದೀವಿ ಎಲ್ಲರೂ. ಹಾಂ, ಜನರದ್ದು ಎಸ್ಸಿದು ಗೊತ್ತು ಮಾಡಬೇಕು. ನೀವು ಆದಷ್ಟು ಬೇಗ ಮುಕ್ತಿ ಕೊಡಿ ಅವರಿಗೆ. ಅವ್ರಿಗೊಂದು ಸಪ್ರೇಟು, ಇವ್ರಿಗೊಂದು ಸಪ್ರೇಟ್ ಮಾಡಿ ನೋಡೋಣ ಮಾಡೋಣ. ಅದನ್ನು ಎತ್ಕೊಳ್ಳಿ, ಸಪ್ರೇಟ್ ಎತ್ಕೊಂಡು ಒಂದಿನ ಯಾವಾಗ ಫ್ರೀ ಆಗಿದ್ದಾಗ ಅರ್ಧ ಗಂಟೆ ಕರೀರಿ, ನಾನು ಬರ್ತೀನಿ. ಮನೆಗಳದ್ದು ಆದಷ್ಟು ಬೇಗ ಮುಗಿಸಿ. ಈಗ ನಿಮ್ದು ಎಷ್ಟು ಜನಕ್ಕೆ ಈಸೊತ್ತು ಮಾಡಿದರೆ ನಾನು ಯಾವಾಗ ಕೊಡ್ಬೇಕು? ನಾನು ನೆಕ್ಸ್ಟ್ ವೀಕಿಂದ ನಾನು ಈಸೊತ್ತು ಕೊಡ್ಬೇಕು ಎಲ್ರಿಗೂ. ಈಗಾಗಲೇ ಆಗಿರೋ ಪ್ರಿಂಟ್ಔಟ್ ರೆಡಿ ಇದೆಯಲ್ಲ, ಎಷ್ಟೆಷ್ಟು ಮಾಡಿದ್ದೀರಮ್ಮ ನೀವು? ಸರ್ ಸ್ವಾಮೀಜಿ ನಮ್ದು 2 ವಿಲೇಜ್ ಕೊಟ್ಟಿದೆ ಸರ್, ಮುಲಾಪಳ್ಳಿ ಮತ್ತು ಮುನ್ಸಿಪಾಲಿಟಿ ಮುಗಿಸಿದ್ದೀನಿ ಸರ್. ಎಷ್ಟು ಮುಗಿಸಿದ್ರೆ ಎಷ್ಟಿದೆ? ನಾನು ಕೊಡಬೇಕು, ನನ್ನ ಕೈಯಿಂದ ಕೊಡಬೇಕಲ್ಲ. ನಮ್ಗೆ ಇವಾಗ ಕೆಲಸ ಮಾಡಿದ್ದಾರೆ, ನೀನು ಕೊಡೋಂಗಿಲ್ಲ, ಅದೇನು ಕೊಟ್ಬಿಡ್ತೀರಾ ನೀವು? ಇಲ್ಲ ಕನಕಪುರ 3,000 ಇಡ್ಸಿದ್ದೀವಿ. ಇಲ್ಲ ನನ್ನಂಗೆ ಯಾರು ಕೊಡಂಗಿಲ್ಲ, ಹೆಂಗೆ ಕೊಟ್ಬಿಡ್ತೀರಾ ನೀವೆಲ್ಲರೂ? ಇಲ್ಲ ಸರ್ ಹೆಂಗೆ ಕೊಟ್ಬಿಡ್ತೀರಮ್ಮ? ಆಗಿದೆ ಅಂತ ಬಂದ ತಕ್ಷಣ ಬರ್ತಿರ್ತಾರೆ ಒಂದು ಕಾಪಿ ಇರುತ್ತೆ, ಹೆಂಗೆ ಕೊಡ್ತೀರಾ ನೀವು? ಲ್ಯಾಮಿನೇಟ್ ಮಾಡಿಸ್ಕೊಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಯಾವ ಆಧಾರದ ಮಾಡ್ತೀರಾ? MLA ಹಾಕಿದ್ದು ಸರಿ ಸರ್, ನಾನು ಒಂದು 2-3 ಕೊಟ್ಟಿದ್ದೀನಿ ಅಷ್ಟೇ ಸರ್. ಈ ಕಾರ್ಯಕ್ರಮ ಜಾರಿಗೆ ತಂದವ್ರು ಯಾರು ಹೇಳಿ? ಯಾರು ತಂದರು? DK ಸುರೇಶ್ ತಂದರು. ಹಾಂ, ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಈವನ್ ಕಂದಾಯ ಮಂತ್ರಿನೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಹಾಂ, ನಮ್ಮ ಒಂದೇ ಜಿಲ್ಲೆನಲ್ಲಿ ಇದನ್ನ ಏನಾದರೂ ಮಾಡಿ ಸ್ವಾಮಿತ್ವ ಮಾಡಿ ಎಲ್ರಿಗೂ ಅವ್ರಿಗೆ ಹಕ್ಕನ್ನು ಮನೆಗೆ ಕೊಡಬೇಕು, ಅವ್ರ ಆಸ್ತಿ ಅವ್ರ ಹೆಸರಿಗೆ ಇರಬೇಕಂತೇಳಿ ಮೊದಲನೇ ಸಲ ನಾವು ಪ್ರಯೋಗ ಮಾಡಿರೋದು ನಮ್ಮ ಜಿಲ್ಲೆನಲ್ಲಿ. ಅದರಲ್ಲೂ ವಿಶೇಷವಾಗಿ ಉಪಗ್ರಾಮನೂ ಫಸ್ಟ್ ಟೈಮ್ ಈ ರೀತಿ ಆಗ್ತದೆ, ಈ ಆಂದೋಲನ ಆಗ್ತದೆ ಅಂತ ನಾವು ಕನಸಲ್ಲೂ ಕಂಡಿಲ್ಲ. ನೀವು ನಾನು ಕೊಟ್ಬಿಟ್ಟಿದ್ದೀನಿ, ನೀವು ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಅಷ್ಟೇ ಸರ್, ಅವ್ರು ಬಂದು ಅರ್ಜೆಂಟ್ ನನಗೆ ಗೊತ್ತಿಲ್ಲ, ಯಾರೇ ಬಂದು ಹೇಳಿ. ಅದಕ್ಕೊಂದು ನೀತಿ ನಿಯಮ ಇದೆ, ನಾವು ಮಾಡಿದ್ದೀವಿ. ನಮ್ಮ ಇಂಥ ಟೈಮಲ್ಲಿ ಒಬ್ಬ PDO ಇದ್ದರು, ಒಬ್ಬ EO ಇದ್ದರು, ಒಬ್ಬ MP, ಒಬ್ಬ MLA. ಶ್ರಮ ಇದೆ, ನಿಮ್ಮದು ಹೋರಾಟ ಇದೆ, ಇಲ್ಲ ಅಂತಿಲ್ಲ. ಹಗಲು ಬೆಳಗ್ಗೆ ಹೊಸ ಕೆಲಸ ಮಾಡಿದ್ದಾರೆ ಇವರು. ಉಪಗ್ರಾಮ ಮಾಡೋದ್ರಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ಮೀಟಿಂಗ್ ತಗೊಂಡ್ರು FPO. ಹಾಂ, ಏನು ಸ್ವಲ್ಪ ಮನೇಲಿದ್ದಾರೆ ಅಂತಲ್ಲ ಅಂತ. ನಮಗೆ ಅವ್ರು ಸೋತರು MP-ನೇ, ಗೆದ್ದರು MP-ನೇ, ಸಾಯೋವರೆಗೂ MP-ನೇ. ನಮಗೆ ನೀವು ಸ್ವಲ್ಪ ಒಂಚೂರು ಯಾರು ಅದನ್ನು ಜಾರಿಗೆ ತಂದು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳಿ. ನೀವು ಸ್ವಲ್ಪ ಒಂಚೂರು ಸ್ವಲ್ಪ ಮಲವಾಡಿ ನೀವು ಎಷ್ಟು ಮಾಡಿದ್ರಮ್ಮ? ಸರ್ ನಂದು 120 ಇತ್ತು ಸರ್, ಎಲ್ಲ ಒಂದು 20 ಬಿಟ್ಟು ಎಲ್ಲ ಮಾಡಿದೆ. ಗೊತ್ತಿಲ್ಲ, ಎಲ್ಲನೂ ಮಾಡಿ ಮುಗಿಸಿ ನನಗೆ ನೆಕ್ಸ್ಟ್ ವೀಕ್ ಯಾವಾಗ ಒಂದಿನ ಒಂದು 10-15 ಡೇಸ್ ನಮ್ಗೆ ಎಲೆಕ್ಷನ್ ಆಗೋಕ್ಕಿಂತ ಮುಂಚಿತವಾಗಿ ನಾನು ಎಲ್ರಿಗೂ ಕೊಡ್ಬೋದು. ನಮ್ಮ ತಾವು ನಮ್ಮದು ಯಾವ ಪಂಚಾಯತಿ? ಕಗ್ಲಳ್ಳಿ. ನನಗೆ ಗೊತ್ತಿಲ್ಲ, ಒಂದು ಎಷ್ಟು ನಿಮ್ಗಿದೆ ಅಷ್ಟು ಪೂರ್ತಿ ಕೊಡ್ಬೋದು, ರೆಡಿ ಮಾಡಿ. ಹಾಂ, ಒಂದಿನ ಒಂದು ಆಂದೋಲನ ಮಾಡಿ ಆ ಪಂಚಾಯತಿ ಈ ಪಂಚಾಯತಿ ಒಂದೊಂದು ದಿವಸ ಕ್ಲೋಸ್ ಮಾಡಿ. ನಿಮ್ದಮ್ಮ? ಅಷ್ಟೇನಾ? ಹ್ಞೂ,
ಇನ್ಯಾರು ಪಿ ಡಿ ಒ ಮೋಹನ ಮುಗ್ಲಪ್ಪ ನಮ್ದು 80 to 80 ಅಡಿ ಮಾಡ್ತೀವಿ ಸರ್ ನಮ್ಮ 90 ಸರ್ 80 ಅಡಿ ಆಗಿದೆ ಯಾವ ಪಂಚಾಯತ್ ನಿಮ್ಮದು ಏನು ಮಾಡಿದ್ರೆ ಡ್ರೈನೇಜ್ ಅದು ಸರ್ ಡ್ರೈನೇಜ್ ಒಂದು ಕ್ಲೀನ್ ಮಾಡೋದು ಮತ್ತೆ ಬೆಳೆದಂತ ಹಂಗಾಗಿ ಸರ್ ಅಲ್ಲೊಂದು ಸ್ವಲ್ಪ ಟೈಮ್ ಹೊಸ ಡ್ರೈನ್ ನಾನು ಒಂದು ವರ್ಷದಿಂದ ಹೇಳ್ತಾ ಇದ್ದೆ ಡ್ರೈನ್ ಅಲ್ಲಿ ನೀಡಿದ್ರಲ್ಲ ಸರ್ ಅವರು ನಿಮ್ಮ ಹತ್ರ ಮಾತಾಡಿದ್ದೀನಿ ನೀನು ಲೀಡ್ರು ಪಾಡ್ರು ಎಲ್ಲ ಬಿಟ್ಬಿಡು. ಅವ್ರು ಜನ ಬೈಯೋದು ನಿನಗೆ ನನಗೆ ಇವಾಗ ಬೈಬೋದಿಲ್ಲ ಇವಾಗ ಬೈಸ್ಕೊಡೋದು ಹಾಂ ಕಂಪ್ಲೇಂಟ್ ಇದೆ ವಾಸನೆ ಬರ್ತದೆ ಮಂಡಿ ಹೋದಾಗ ನೀರು ನಿಂತದೆ ದುಡ್ಡು ಬೇಕಾದ್ರೆ ನಾನು ಕೊಡ್ತೀನಿ ಕೆಲಸ ಮಾಡು ಫಸ್ಟು ಯಂಗ್ಸ್ಟರ್ ಹೆಂಗಿರ್ಬೇಕು ನೀವೆಲ್ಲರೂ ಹೊಸ ಡ್ರೈನ್ ಹೊಸ ಹಾಂ ಆಯ್ತು ಹೊಸ ಡ್ರೈನೇ ಮಾಡು ಎಷ್ಟು ಬೇಕು ಹೇಳಿ ಅದಕ್ಕೊಂದು ಎಸ್ಟಿಮೇಟ್ ಮಾಡಿ ನಿಮ್ಮ ನರೇಗಾ ಇಂಜಿನಿಯರ್ ಇರೋದು ಎಸ್ಟಿಮೇಟ್ ಮಾಡಿ ಕೊಡಲಿ ನಾನು ಕೊಡ್ತೀನಿ ನನ್ನ ಹತ್ರ ದುಡ್ಡಿದೆ 35 ಕೋಟಿ ದುಡ್ಡಿದೆ ನಮ್ಮ ಹತ್ರ ಏನು ಅಷ್ಟೇನಾ ಇರೋದು ಅಡ್ಜಸ್ಟ್ಮೆಂಟ್ ಮಾಡಿರ್ಬೇಕು ದುಡ್ಡಿದೆ ಹೆಂಗೆ ಇಲ್ಲ ಸರ್ ಒಂದೇ ಒಂದು ಕೊಟ್ಟಿದೆ ಸರ್ ಒಂದು 185 ಇದೆಯಾ 200 ಸರ್ 285 ಮಾಡಿಬಿಡಿ ಹಾಂ ಮಾಡಿ ಮಾಡಿ ಇರ್ತೀರಿ ನಾನು ಬಂದು ಕೊಡ್ತೀನಿ ಎಲ್ರಿಗೂ ಎಲ್ಲ ಕರೆಸಿ ನಮ್ಮ ಲೀಡರ್ಗಳು ಅವರು ಬರಲಿ ಒಂದಿನ ಪ್ರೋಗ್ರಾಮ್ ಮಾಡ್ಕೊಳ್ಳೋಣ ಯಾವಾಗ ಕೊಡ್ಬೋದು ರೆಡಿ ಮಾಡಿ ಎಲ್ಲರೂ ರೆಡಿ ಮಾಡಿ ಇವು ಸರ್ ಈಗ ಅದು ಹೊಸ ತಾಲೂಕು ಉಪಕ್ರಮಗಳು ಹೇಳ್ತಾರೆ ಇಲ್ಲ ಸರ್ ಸಮಿತಿ 85 ವಿಲೇಜ್ ಇದೆ ಸರ್ ಆರ್ವಳ್ಳಿ ಮತ್ತು ಮರವಳ್ಳಿ ಹೋಬಳಿಯಿಂದ 85 ವಿಲೇಜ್ ಬಂದರೆ ನಾವು 65 ವಿಲೇಜ್ಗೆ ಡ್ರಾಫ್ಟ್ ಆಗ ಕೊಟ್ಬಿಟ್ಟಿದ್ದೀವಿ ಸರ್ ಅದರ ಆಧಾರದ ಮಾಡ್ಬೋದು ಸರ್ ಏನಾದರೂ ಗೊತ್ತಾಗಿಲ್ಲ ಅಂದರೆ ಮತ್ತೆ ಈಗ ಒಂದು ಬ್ಯಾಂಕ್ ಸರ್ಕ್ಯುಲರ್ RDMP ಸೆಕ್ರೆಟರಿ ಮತ್ತು ರೆವಿನ್ಯೂ ಸೆಕ್ರೆಟರಿ ಕೊಟ್ಟಿದ್ದಾರೆ ದಿಶಾಂಕ್ ನೋಡಿಕೊಂಡು ಸೆಕ್ರೆಟರಿಯವರು ಅವ್ರಿಗೇನು ಅನುಮಾನ ಬಂದಿಲ್ಲ ಅಂದರೆ ಸೆಂಟ್ರ್ ಆಫ್ ದಿ ಗ್ರಾಮ ಅಲ್ಲಿದ್ದರೆ ಅವರು ನೇರವಾಗಿ ಅವರೇ ಮಾಡ್ಬೋದು ಸರ್ ಸರ್ವೆಗೆ ಬರೆಯುವಂಥ ಇಲ್ಲ ಬಂದಿದೆ ಸರ್ ಇದೆ ಸರ್ಕ್ಯುಲರ್ ಆಯಿತು ಇವು ಅದು ಕೋಆರ್ಡಿನೇಟ್ ಎಲ್ಲಿ ಈಗ ಬಪ್ಪರಲ್ಲಿ ಬರುವಂಥದ್ದು ಅಂದರೆ ಗ್ರಾಮ ಠಾಣದ ಬಾರ್ಡರ್ ಬರುವಂಥವು ಮಾತ್ರ ಈ ಸ್ವತ್ತು ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಬೇಕು ಅಂದ್ಬಿಟ್ಟು ಗೈಡ್ಲೈನ್ಸ್ ಸರ್ಟಿಫಿಕೇಶನ್ ಆಗಿ ಬಂದಿಲ್ಲ ಅದು ಬಂದರೆ ನೆಕ್ಸ್ಟ್ ಅವರಿಗೆ ಪತ್ರ ಕೊಡಲಿಕ್ಕೆ ಏನು ಮಾಡಬೇಕು ಪ್ರೈವೇಟ್ ಲ್ಯಾಂಡ್ಗೆ ಸಂಬಂಧಪಟ್ಟಂಗೆ ನಾವೆಲ್ಲ ಪ್ರಪೋಸಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸರ್ ಅದು ಆ್ಯಕ್ಚುಲಿ ಏನು ಮಾಡಬೇಕೀಗ 2E ನೋಟಿಫಿಕೇಶನ್ ಆಗಿದೆ ಸರ್ ಕೃಷ್ಣಪುರ ಹೇಳ್ಬೇಕು ಉಪಗ್ರಾಮದ ಹಾಂ ಸರ್ ಎಸ್ ಏನು ಮಾಡಿ ಏನಂತ ಹೇಳ್ಬೇಕು ಅವ್ರಿಗೆ ಅದೇ ಈಗ ಗೌರ್ಮೆಂಟ್ ಲ್ಯಾಂಡ್ದು ಪ್ರಪೋಸಲ್ ಹೋಗಿದೆ ಸರ್ PRS ಹತ್ರ ಮಾಡಿ ನಮ್ಮದು ಕನಕಪುರ ಆರೋಳಿ ತಾಲೂಕು ಒಂದು 10 ಸರ್ವೆ ಮಾಡೋದು ಕಳಿಸಿದ್ದೆ ವಿಲೇಜ್ದು ಕನಕಪುರದ ಒಂದು 10 ಕಳಿಸಿದ್ದೆ ಏನು ಆದೇಶ ಆಗಿ ಬರ್ತದೆ ಯಾವ ಥರ ಬರ್ತದೆ ಅದು ನೋಡ್ಕೊಂಡು ನೆಕ್ಸ್ಟ್ ವಿಲೇಜ್ವರೆಗೂ ಅದೇ ಪ್ರಸ್ತಾವನೆ ಮಾಡಲಿಕ್ಕೆ ರೆಡಿ ಮಾಡಿರ್ತೀವಿ ಏನು ಮಾಡಬೇಡ ಪಂಚಾಯತ್ ಸಭೆ ಬಿಗಿಯಾಗಿರ್ಬೇಕು ಹೆಂಗ್ ಸರ್ ಐತೆ ಹೆಂಗ್ ಸರ್ ಐತೆ ಅದು ಎಲ್ಲ ಮ್ಯಾನೇಜ್ ಮಾಡಿದ್ದೀವಿ ಸರ್ ಒಳ್ಳೆ ಸರ್ ಒಬ್ಬರೇ ಹಾಂ ಒಬ್ಬರೇ ಸರ್ ಆಚೆ ಅವರಲ್ಲ ಹಾಂ ಒಬ್ಬರೇ ಸರ್ ಅವ್ರು ಲಬಲ್ ಪಡ್ಕೊಂಡಿಲ್ಲ ತಲೆ ಕೆಡಿಸ್ಕೋಬೇಡ ಸಾಹೇಬ್ರಿಗೆ ಹೇಳಿದ್ದೀವಿ ಸರ್ ಇರಲಿ ಎದಕ್ಕೂ ಬೇಡ ಏನಿಲ್ಲ ಸರ್ ಬಿಗಿಯಾಗಿ ತಗೊಂಡು ಕೆಲಸ ಮಾಡಿ ಆಯ್ತು ಮಾಡ್ತೀನಿ ಸರಿ ಲಗ್ನಕ್ಕನೇ ಮಾಡ್ತೀನಿ ಮಾಡ್ಕೊಂಡು ಕೆಲಸ ಮಾಡ ಆರಾಮಾಗಿ ಹ್ಞೂ ಈ ಸೊತ್ತು ಅಪ್ಲಿಕೇಶನ್ ಆಗ್ತಾ ಇಲ್ಲ ಸರ್ ಈ ಸೊತ್ತು ಅಪ್ಲಿಕೇಶನ್ ಸರ್ವೆ ಆಗ್ತಿಲ್ಲ ಹೊಸ ತಾಲೂಕು ಇಶ್ಯೂ ಸ್ವಲ್ಪ ಸಾಲ್ವ್ ಆಗಲಿ ಸ್ವಲ್ಪ ಹೊಸ ತಾಲೂಕು ಇವೆಲ್ಲ ಸಮಸ್ಯೆಗಳಿದೆ ಸರ್ ಸಾಫ್ಟ್ವೇರ್ ಇಶ್ಯೂಸ್ ಎಷ್ಟೋ ಇದೆ ಅದೆಲ್ಲ ಇಲಾಖೆ ಇದೆ ತಹಸೀಲ್ದಾರ್ ಪೋಸ್ಟ್ ಅಂದ್ಬಿಟ್ರೆ ಇನ್ಯಾವುದೂ ಹೊಸ ತಾಲೂಕುಗಳಿಗೆ ಪೋಸ್ಟಿಂಗ್ ಆಗಿಲ್ಲ ಸರ್ ಆಲ್ಮೋಸ್ಟ್ ಎಲ್ಲ ಆಫೀಸರ್ಸು ಚಾರ್ಜಲ್ಲಿ ಇರಲಿ ಸರ್ ಇಷ್ಟು ಇವು ಹೊಸ ಬಂದರೆ ಇನ್ನೂ ಕೆಲಸ ತಮ್ಮ ಸ್ಪೀಡ್ ಇನ್ನೂ ಜಾಸ್ತಿ ಆಗ್ತದೆ ಸರ್ ಅಂಬೇಡ್ಕರ್ ಹಾಸ್ಪಿಟಲ್ ಅವೆಲ್ಲ ICU ಎಲ್ಲ ಸುಸ್ತಾಗೋಯ್ತಿಲ್ಲ ಅವ್ರು ಹಾಸ್ಪಿಟಲ್ ಬೇಕಲ್ಲ ಸರ್ ಈಗೆಲ್ಲ ಊಟ ಗೀಟ ಮಾಡಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀವಿ ಇನ್ನೊಂದು ಸ್ವಲ್ಪ ಎಲ್ಲ ಡಿಸ್ಕಸ್ ಮಾಡಿ ಸುಸ್ತಾಗಿ ಹಾಸ್ಪಿಟಲ್ಗೆ ಸೇರ್ಕೋತೀವಿ ಎಲ್ಲ ಎಸ್ ಐ ನಿಮ್ಮ ಹಾಸ್ಪಿಟ್ಲಿಗೆ ನಾವು ಈಗ 50 acres ಏನು ತಹಸೀಲ್ದಾರ್ ಹೊಟ್ಟೋದು 50 ಎಕರೆ ಎಲ್ಲಿ ಗುರುತಿಸಿದ್ವಿ ಈಗ ಇರೋ ಜಾಗ ಸರಿ ಇಲ್ಲ ನಿಮ್ದೊಂದು ಕಾಲೇಜು ಹಾಸ್ಪಿಟ್ಲು ತಾಲೂಕು ಆಫೀಸು ಸಬ್ಮಿಷನ್ 50 ಎಕರೆಗೆ ಡಾಕ್ಯುಮೆಂಟೇಷನ್ ಮಾಡೋಕ್ಕೆ VA ಯಾರು ಇರ್ಬೇಕು ತಹಸೀಲ್ದಾರ್ ಇಲ್ವಾ ಡೆಪ್ಟಿ ತಹಸೀಲ್ದಾರ್ ಹ್ಞೂ ಅದೇ ಗೊತ್ತಿಲ್ಲ ನನಗೆ ಅದ್ರ ಹೆಸರು ಹೇಳ್ಬಿಡಿ ಜಾತಿನೂ ಹೇಳ್ಬಿಡಿ ಆ ಕುಲನೂ ಹೇಳಕ್ಕೆ ಹೋಗ್ಬೇಡಿ ನಮ್ಮ ಮೀಡಿಯಾದವ್ರನ್ನೆಲ್ಲ ತಗೊಳ್ಳೋಣ ಆ ಜಾಗನ ಗುರುತಿಸಿ ಆದಷ್ಟು ಬೇಗ ಮಾಡಿದ್ರೆ ಹಾಸ್ಪಿಟ್ಲಿಗೆ ಅಲ್ಲಿ ಹೋಗ್ತೀವಿ ಆದರೂ ಸರ್ ಅದು
ಧರ್ಮವಾಡಿನಲ್ಲಿ ಒಂದು CHC ಆಗಬೇಕು. ಆಮೇಲೆ ನಿಮಗೆ ಯಾರು ಡೋನರ್ಸ್ ಬಂದಿದ್ದಾರೆ, ಡಯಾಲಿಸಿಸ್ ಯೂನಿಟ್ ಬೇಕಾ 3-4 ಫ್ರೀ ಆಲ್ರೆಡಿ ಡಯಾಲಿಸಿಸ್ ಸ್ವಲ್ಪ ಫೌಂಡೇಶನ್ ಸ್ವಲ್ಪ ಏನಾದರೂ ಮಾಡಿ ಸ್ವಲ್ಪ ಹೈಟ್ ತಗೊಂಡು ಏನಾದ್ರು ಮಾಡಿ ಸ್ವಲ್ಪ ಒಂಚೂರು ತಳ್ತಾ ಇದೆ, ಇನ್ನೇನು ಮಾಡೋಕ್ಕಾಗಲ್ಲ. ಆಮೇಲೆ ಆಯುಷ್ಮಾನ್ ಆರೋಗ್ಯ ಮಂದಿರ ಆಗ್ಬಿಟ್ಟು ಒಂದೊಂದು ಸಬ್ಸೆಂಟ್ರಲ್ಲಿ ಒಂದು ಸ್ಮಾಲ್ ಯೂನಿಟ್ ಹಾಸ್ಪಿಟಲ್ ಇರ್ತದೆ ಸರ್. ನಮ್ಮ ಆರೋಗ್ಯ ತಾಲೂಕು 18 ಇದೆ, ಅವ್ರು 12 ಆದ್ರೂ ಮಿನಿಮಮ್ ಕಟ್ಟಲೇಬೇಕು ಸರ್. ಅಂದರೆ ಕೆಲವೊಂದು ಊರುಗಳು ಗೊಟ್ಟಿಗೆಹಳ್ಳಿ, ತೇರುಬೀದಿ, ಈ ಕೊಳ್ಳಿನಹಳ್ಳಿ ಈ ಥರ ಊರುಗಳಿಗೆ ಅದು ಸ್ಯಾಂಕ್ಷನ್ ಸರ್. ಒಂದು ಲೆಟ್ರ್ ನಮ್ಗೆ ಏನಾಗಬೇಕು ಆಯುಷ್ಮಾನ್ ಅಂತ ಜಮೀನು ಸರ್ ನಮಗೆ ಸುಮಾರು ಲೆಟರ್ ಕೊಟ್ಟಿದ್ದೀವಿ. ಎಲ್ಲಿಗೆ ಸರ್ ಹಳ್ಳಿಗಳಲ್ಲಿ ಯಾರು ಕೊಟ್ಟಿದ್ದೀರಾ? ಸಾಹೇಬ್ರು ಊರಲ್ಲೇ ಒಂದು ಆಗ್ಬೇಕು ಸರ್, 10 ರೂಪಾಯಿ ಅವ್ರಿಗೆ ಅವರಲ್ಲೇ ಜಾಗ ಕೊಡ್ತಾರೆ. ಒಂದು ನಮ್ಮ ಹೆಸರಿಗೆ ಒಂದು ಆದರೆ ಕೊಡ್ತೀವಿ. ತಹಸೀಲ್ದಾರ್ ಕೊಡಿ, ಸರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಡಿ, ಗೋಮಾಳಿನಲ್ಲಿ ಹುಡುಕ್ಲಿ, ಊರಿಂದ ಹೊರಗಡೆ ಇರಲಿ ಬಿಡ್ರಿ. ಹಾಸ್ಪಿಟ್ಲಿಗೆ ಒಳ್ಳೆ ಕ್ಲೈಮೇಟ್ ಇರಲಿ, ಸ್ವಲ್ಪ ಒಳ್ಳೆ ಎನ್ವೈರ್ಮೆಂಟ್ ಇರಲಿ, ಸ್ವಲ್ಪ ಒಂಚೂರು ಸ್ವಲ್ಪ ಗಾಳಿ ಬರ್ತಾ ಗಿಡ ಮರ ಎಲ್ಲ ಇರಲಿ. ಊರಿಂದ ಆಚೆ ಹೋಗಿ ಈಗ ಎಮರ್ಜೆನ್ಸಿ ಬೆಂಗಳೂರಿನ ನೋಡೋದಲ್ವಾ? ಆಯಿತು, ಈಗ ಇರೋ ಹಾಸ್ಪಿಟ್ಲಿನ ಸ್ವಲ್ಪ ಸುಧಾರಣೆ ಮಾಡಿ ಫಸ್ಟು. PH ಅವರೇ, ನಿಮ್ಮ ಹಾರೋಳ್ಳಿ ಮರವಾಡಿದು ಫಸ್ಟ್ ಸುಧಾರಣೆ ಮಾಡಿ. ಹೊರಗಡೆ ಗಲೀಜಲ್ಲಿ ಹೋಗೋಕೆ ಆಗಲ್ಲ, ಒಂದು ಸುಣ್ಣ ಇಲ್ಲ, ಬಣ್ಣ ಇಲ್ಲ, ಒಂದು ಫ್ಯಾನ್ ಇಲ್ಲ. ಸರ್ ಅದು ಹೊಸದು ಈಗ ಮೊನ್ನೆ ಸೇರಿಸಿದೆ ಸರ್, ಅದು ಗೌರ್ಮೆಂಟ್ ಅಪ್ರೂವ್ ಕೊಟ್ಟರೆ ಅದೇ ಹೊಡೆದ್ಬಿಟ್ಟು ಹೊಸ ಬಿಲ್ಡಿಂಗ್ ಹೇಳಿ ಕೊಟ್ಟಿದ್ದೀವಿ ಸರ್. ಇಂಜಿನಿಯರ್ ಹೇಳಿದ್ದೀನಿ, ಅದು ಹೇಳ್ಬಿಟ್ಟು ನೀವು ಹೋಗಿ ಸೇರ್ಕೊಂಡ್ರೆ ಹಾಸ್ಪಿಟಲ್ಗೆ ಏನು ಕೆಲಸ ಆಗಲ್ಲ. ಇಲ್ಲ ಸರ್, ಇಲ್ಲ ಪ್ರಪೋಸಲ್ ಹೋಗಿದೆ ಸರ್. ಕೊಡಿ ಅದನ್ನ. ಪ್ರಪೋಸಲ್ ಎಲ್ಲಿದೆ? ಪ್ರಪೋಸಲ್ ಕೊಟ್ಟರೆ ನಾನು ಮಾತಾಡ್ಬೋದು, ನಿಮ್ಮ ಹೆಲ್ತ್ ಮಿನಿಸ್ಟ್ರಿಗೆಲ್ಲ ಮಾತಾಡ್ಬೋದು. ಉಳ್ಳೂರು ಸಾಹೇಬ್ರಿಗೆ ಮಾತಾಡ್ತೀನಿ, ಕೊಡಿ. ಏನು ಕೊಡಿದ್ರೆ ಏನಂತ ಅವಾಗ ಮಾತಾಡಲಿ, ನನ್ನ ಮೂಗ ಆಗಿ ನನಗೇನು ಗೊತ್ತು ನಿಮ್ಮ ಪ್ರಪೋಸಲ್. ನಾನು MLA ಆಗಿ 1 ವರ್ಷ. ನನಗೆ ದಿನಕ್ಕೆ 100 ದೇವ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತೀವಿ. ಯಾವುದಕ್ಕೆ ಏನು ಮಾಡ್ಬೇಕು ನನಗೆ ಅರ್ಥ ಆಯ್ತಾ ಇಲ್ಲ. ನಾನು ಆ ಸ್ಟೇಜ್ ಹೊರಟಿದ್ದೀನಿ. 1 ವರ್ಷಕ್ಕೆ ನನಗೂ ಸುಸ್ತಾಗ್ಬಿಡೋದು, ಕಷ್ಟ ಸಾಕಷ್ಟಿದೆ. ನೀವು ಇವಕ್ಕೆಲ್ಲ ಬೆನ್ನು ಹತ್ತಲೇಬೇಕು, ನಾವೆಲ್ಲ ಗುದ್ದಾಡಲೇಬೇಕು, ಒಬ್ರಿಗೊಬ್ರು ಇದು ಮಾಡಿದ್ರೆ ಕೆಲಸ ಆಗೋದು. ನೀವು ಒಂದ್ಸಲ ಹೇಳ್ಬಿಟ್ಟಿದ್ದೀರಿ ಅಂದ್ಬಿಟ್ಟು ಹೋಗಿ ಸೇರ್ಕೊಂಡು ಏನೂ ಆಗಲ್ದು. ಎಲ್ಲಿದೆ? ಯಾವಾಗ ಚರ್ಚೆ ಮಾಡಿದ್ದೀರಿ ನೀವು? ಯಾವಾಗಲೂ ಚರ್ಚೆ ಮಾಡಿಲ್ಲ ನೀವು. ಮನೆಗೆ ಬಂದಾಗ ಸರ್ ಏನು ಕೊಟ್ಟಿಲ್ಲ ಸರ್. ಚರ್ಚೆ ಮಾಡಿ, ಆಯ್ತು ಸರ್, ಚರ್ಚೆ ಮಾಡಿ, ಅದನ್ನ ಚರ್ಚೆ ಮಾಡಿ. ನೀವು ಆರೋಗ್ಯ ಸಮಿತಿ ಮಾಡಿದ್ದೀರಾ? ಮಾಡಿದ್ವಿ ಸರ್. ಎಲೆಕ್ಟೆಡ್ ಮೆಂಬರ್ಸ್ ಮಾತ್ರ ತಗೊಳ್ಬೇಕು. ಈ ಸದ್ಯಕ್ಕೆ ಇಲ್ವಲ್ಲ, ನಾಮಿನಿ ಮಾಡ್ಕೋಬೋದಲ್ವಾ? ಹೌದು ಸರ್. ಮತ್ತೆ ಏನೇನು ಮಾಡ್ಬೇಕು ಹೇಳಿ. ಸರಿ ಸರ್. ಕಷ್ಟ ಆಗ್ಬೇಕಾ? ಒಂದಿನ ಕೂತ್ಕೊಂಡು ಒಂದು ಅರ್ಧ ಗಂಟೆ ಡಿಸ್ಕಸ್ ಮಾಡಿ. ನೀವೇನು ಹೇಳಿದ್ರೆ ನಿಮ್ಮ ಮನೆಗೆ ಬಂದಿದ್ದೆ ಕೊಟ್ಬಿಟ್ಟೆ ಅಂತ ಹೇಳಿದ್ರೆ ಹಾಸ್ಪಿಟಲ್ ಉದ್ಧಾರ ಆಗಂತೂ ನಾನು ಉದ್ಧಾರ ಆಗಲ್ಲ. ಕಷ್ಟ ಇದೆ, ಹೇಳಿ ಬೇರೆ. ಎಲ್ಲ ಮಾಡಿದ್ರು ಸರ್, 40 ಮಾರ್ಕ್ ಮಾಡಿ ಎಲ್ಲ ಮಾಡಿದ್ರು. ಅಲ್ಲಿ ನನಗೆ ಒಂದು ಪಿಕ್ಚರ್ ನೀವೆಲ್ಲ ನಿಮ್ಮ ಹತ್ರ ನೀವು ಏನು ನಿಮ್ಮ ಹತ್ರ ಇದು ಎಸ್ಟಿಮೇಟು ನೀವು ಪ್ಲ್ಯಾನ್ ಏನು ಮಾಡಲ್ವಾ? ಮಾಡಿದ್ವಿ. ಬರೀ ಮಾತಿಗೆ ಬಂದಿದ್ದೀರಾ? ಇಲ್ಲ ಸರ್, ಯಾವಾಗ ಮಾಡ್ತೀವಿ? ಸೆಂಟ್ರಲ್ ರೋಡ್ಗೆ ಸರ್ ನಿನ್ನೆಯಿಂದ ಸರ್, ಮೊನ್ನೆ 3 days ಸೆಂಟ್ರಲ್ ಏನೆಲ್ಲ ಮಾರ್ಕ್ ಮಾಡಿ ಆ ಕಡೆ ಈ ಕಡೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಮಾರ್ಕ್ ಮಾಡಿ ಎಲ್ಲ ಮನೆಗಳು ಮಾರ್ಕ್ ಮಾಡಿದ್ವಿ ಸರ್. ಮಾರ್ಕ್ ಮಾಡಿ, ಇನ್ನೂ ಮಾರ್ಕ್ ಮಾಡಿಲ್ಲ, ಒಂದು ಮಾರ್ಕ್ ಬಿದ್ದಿಲ್ಲ. ನನಗೆ ಚೆಕ್ ಮಾಡ್ಕೊಂಡು ಹೋಗ್ತೀನಿ ನಾನು ದಿನ. ನಾನು ಇಲ್ಲ ಮಾರ್ಕ್ ಮಾಡಿಲ್ಲ ಸರ್. ಸೆಂಟ್ರಲ್ ರೋಡ್ ಯಾರಿಗೆ ಬೇಕು ನಿಮಗೆ? ನನಗೆ ಇದ್ರ ಮೇಲೆ ಗೋಡೆ ಮೇಲೆ ಮಾರ್ಕ್ ಮಾಡಿ ನೀವೆಲ್ಲರೂ. ಗೋಡೆ ಮೇಲೆ ಮಾರ್ಕ್ ಮಾಡ್ತೀವಿ. ಆಯ್ತು, ಎಷ್ಟು ಹೊತ್ತು ಯಾರ್ಯಾರ್ದು ಎಷ್ಟೆಷ್ಟು ಹೋಗ್ತಾ ಇದೆ ಡೀಟೇಲ್ಸ್ ಏನು ಬೇಡವಾ? ಮೀಟಿಂಗ್ ಮಾಡ್ತಾ ಇದ್ದೀವಿ. ಮತ್ತೆ ಯಾವಾಗ? ಈಗ ಮಾಡ್ತಾ ಇದ್ದೀವಿ ಸರ್, ಅದನ್ನ ಸರ್ವೆ ಮಾಡ್ತಾ ಇದ್ದೀವಿ ಸರ್. ಜೊತೆಲೆ ಈ ಇನ್ನೊಂದು ಕೋಆರ್ಡಿನೇಷನ್ ಮಾಡಿ ಮಾಡ್ತಾ ಇದ್ದೀವಿ ಸರ್. ಎಷ್ಟು? 95 ಎಷ್ಟು ಹೇಳಿದ್ರಲ್ಲಪ್ಪ ಸೊತ್ತು ನೀವು? 134 ಅಪ್ಪು ಆನೆಕಲ್, ಅಪ್ ಟು ಆನೆಕಲ್ಲು, ಮರವಾಡಿ ರೋಡ್ ಎಲ್ಲ ಯಾರ್ಯಾರ್ದು ಎಷ್ಟೆಷ್ಟು ಅದು ಸುತ್ತ ರೆಡಿ ಮಾಡಿ ಒಂದು ಚೆಕ್ ಲಿಸ್ಟ್ ಮಾಡಿ ನೀವೆಲ್ಲರೂ. ಮಾಡ್ತಾ ಇದ್ದೀವಿ ಸರ್. ಚೆಕ್ ಲಿಸ್ಟ್ ಮಾಡಿ ಅದಕ್ಕೆ ವ್ಯಾಲ್ಯೂಯೇಷನ್ ಮಾಡಬೇಕು ಸರ್. ಅದಕ್ಕೆ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ SLO ನೀವು ಚೆಕ್ ಲಿಸ್ಟ್ ಮಾಡಿ. ನಾನು SLO ಹೇಳ್ತೀನಿ, ಮೀಟಿಂಗ್ ಕರೀ DC ಗೆ ಹೇಳ್ತೀನಿ, ಅಲ್ಲಿ ಕುತ್ಕೊಂಡು ದರ ಫಿಕ್ಸ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ಆಮೇಲೆ ಸರ್ ಅದಕ್ಕೆ ವ್ಯಾಲ್ಯೂಯೇಷನ್ ಮಾಡಿ ಸರ್. ಎಷ್ಟು ಬಿಲ್ಡಿಂಗು ಸೈಟ್ ವ್ಯಾಲ್ಯೂ ಎಲ್ಲ ತೊಗೊಂಡು ಅದಕ್ಕೆ ಏನು ವ್ಯಾಲ್ಯೂ ಬರುತ್ತೆ ಸರ್, ಅಷ್ಟು ವ್ಯಾಲ್ಯೂಗೆ ಒಂದು 1:2 ತನಕ ಕೊಡ್ಬೇಕು. 1:3 ಸರ್.
ಇಲ್ಲ ಕಣ ನನ್ನ ಕನೆಕ್ಟ್ ಬದಲು 1:2 ಕೊಟ್ಟಿದ್ದು. ಇಲ್ಲ ಸರ್ ಕನ್ವರ್ಷನ್ ಆಗಿದೆ 1:2, ಅಗ್ರಿಕಲ್ಚರ್ ಆದರೆ 1:3. 1:3 ಅಗ್ರಿಕಲ್ಚರ್ ಎಲ್ಲಿದೆ? ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲಿದೆ ಅಗ್ರಿಕಲ್ಚರ್? ಅಗ್ರಿಕಲ್ಚರ್ ಯಾವುದಿದೆ 1:2 ಸರ್. ಅಗ್ರಿಕಲ್ಚರ್ ಯಾವುದಿದೆ? ನಿಮ್ಮ ರೋಡ್ 1:2ನ 1:3ನ ಮತ್ತು ನನಗೆ ಯಾಕಲ್ಲ 1:2 ಕೊಡ್ರಿ ಕನಕಪುರದಲ್ಲಿ? ನನ್ನ ಬಿಲ್ಡಿಂಗ್ ಹೊಡೆದಿದ್ದೀರಾ ನೀವು? 1:2 ಯಾಕೆ ಕೊಟ್ಟಿದ್ದೀರಾ? ಅವ್ರಿಗೆ ಫಿಕ್ಸ್ ಮಾಡ್ತಾರೆ 1:2 ಮಾಡ್ತಾರೆ 1:3 ಮಾಡ್ತಾರೆ. ಕನಕಪುರದಾಗ 1:2 ಮಾಡಿ ಸರ್ ಮೊನ್ನೆ ನಮ್ದು ಆರ್ಎಸ್ ಕಾಲೇಜ್ ನಿಮಗೆ ಬಿಲ್ಡಿಂಗ್ ಹೋಯ್ತಾ? ಆರ್ಎಸ್ ಕಾಲೇಜಲ್ಲಿ ನಮ್ಗೆ ಲ್ಯಾಂಡ್ 1:2ನೇ ಕೊಡಿ. 1:3 ಅಂತ ಹೇಳ್ತಾ ಇದ್ದಾರೆ. ಆಯಿತು, ದರ ಫಿಕ್ಸ್ ಮಾಡಲಿ. ನಿಮ್ಮ ಹತ್ರ 10 ಕೋಟಿ ದುಡ್ಡಿದೆ ಅಲ್ವಾ? ಹೌದು ಸರ್. 10 ಕೋಟಿ ಬರೀ ರೋಡಿದಿದೆ ಸರ್. ಅದನ್ನೇ 9 ಕೋಟಿ ರೋಡಿದಿವೆ. ಆ ರೋಡ್ ಮಾಡಬೇಕಾದ್ರೆ ಮಾತ್ರ 9 ಕೋಟಿ ಆಗುತ್ತೆ. ಲ್ಯಾಂಡ್ ಅಕ್ವಿಸಿಷನ್ಗೆ ಕೊಡ್ತೀವಿ. ಮಸೀದಿ ಗಂಟೆನೂ ಇರುತ್ತೆ. ಇಲ್ಲಿ ನಮಗೆ ಈ ಕಡೆ ಅಂಗಡಿಯವರು ನಮ್ಮ ಮೇಲೆ ಅವರು ನೋಡಿ, ಇವರೇ ಅವರು ನೋಡಿ, 3 ಜನ ಅಂತಂದಿದ್ದಾರೆ ಸರ್. ಅಲ್ಲಿ ಹೊಡೆದ್ರೆ 3 ಜನ 3 ಫ್ಯಾಮಿಲಿಯನ್ನು ಹೊರಗಡೆ ಬಂದಿದ್ದಾರೆ. ಅವ್ರಿಗೆ ನೀವು ಕೊಡೋ ಪರಿಹಾರ ಏನೇನಕ್ಕೂ ಸಾಲ. ಈ ಥರದ್ದು 25 ಮನೆ ಹೋಗುತ್ತೆ. ಒಂದು 80 ಅಡಿ ಆದರೆ ಜಾಸ್ತಿ ಆಗುತ್ತೆ. ಈಗ ಬೈಪಾಸ್ ಹೋಗ್ತಾ ಇರೋದ್ರಿಂದ ಅಷ್ಟು 80 ಅಡಿಗೆ ಅವಶ್ಯಕತೆ ಇಲ್ಲ ಅಂತ ನಮ್ಮ ಕೋರಿಕೆ ಅಷ್ಟೇ. ಈಗ 60 ಅಡಿ ಮಾಡಿದ್ರೆ ಸಾಕಾಗತ್ತೆ. ಮಾತಾಡ್ಬೋದಾ? ಎಲ್ಲರೂ ಸರ್ ಏನಿಲ್ಲ ಸರ್, ಇವಾಗ ನಮ್ಮ ಆರೋಳಿ ಜನ ಅಂದರೆ ನಿಮಗೆ ಗೊತ್ತು, ಅಭಿವೃದ್ಧಿ ಪರ ಇರ್ತಕ್ಕಂಥವ್ರೆ. ದೇವಸ್ಥಾನನೇ ಎತ್ಬೇಕು ಅಂದ್ರೆ ದೇವಸ್ಥಾನ ಎತ್ಬೇಕು, ಅಭಿವೃದ್ಧಿ ಪರ ಅಂತ ಅಂದವ್ರು ನಾವೆಲ್ಲ ಪಕ್ಷಾತೀತರಲ್ಲಿ ಎಲ್ಲ ಜಗಳ ಕಿತಾಪತಿ ಏನು ಸರ್ ಏನೇನೋ ಮಾತಾಡೋದು ಈ ಥರ ಮಾತಾಡಕ್ ಹೋಗ್ಬೇಡಿ ನೀವು. ಯಾಕಂದ್ರೆ ತಪ್ಪು ಅಭಿಪ್ರಾಯ ನಿಮ್ಗೆ ಹೋಗ್ಬಾರ್ದು ಸರ್. ತಪ್ಪು ಅಭಿಪ್ರಾಯ ಮಾಡಬಾರ್ದು ಸರ್. ಯುಗಾದಿ ಹಿಂದಿನ ಅಮಾವಾಸ್ಯೆ ಅವತ್ತೇ ತಾಯಿ ಚಾಮರೇಶ್ವರ ಇದ್ದವರು ಯಾವ ಗಲಾಟೆನಾಗ ಏನೂ ಆಗಿಲ್ಲ ಸರ್. ನೋಡಿ ಸರ್, ನಾನು ಹೇಳೋದು ನಿನ್ನೆ ನಿಮ್ಮ ಹತ್ರ ಮಾತಾಡೋದಲ್ಲ ನಿಮ್ಗೆ ಎಲ್ಲ ಒಂದು ವಿಷಯ ನಾವು ಇನ್ಫಾರ್ಮೇಶನ್ ಯಾಕೆ ಸರ್ ಹೇಳ್ತೀರಿ? ಅಲ್ಲಲ್ಲ ಸರ್, ಸರ್ ಹೇಳಿದ್ರೆ ಹೇಳ್ಬಿಡ್ತೀವಿ ಸರ್. ಆಯ್ತು, ಆರೋಗ್ಯವರು ನಾವು ಯಾವತ್ತೂ ಪ್ರಗತಿ ಪರ ಪ್ರತಿಯೊಂದನ್ನು ನಾವು ಈಚ್ ಅಂಡ್ ಡಿಸ್ಕಸ್ ಮಾಡ್ತೀವಿ ಸರ್. ಬೆಳಿಗ್ಗೆ ಮೋಹನ್ ಹತ್ರ ಮಾತಾಡೋದು, ನಾಗರಾಜ್ ಹತ್ರ ಮಾತಾಡಿದ್ವಿ, ಸೋಮಣ್ಣ ಹತ್ರ ಮಾತಾಡಿದ್ದೀವಿ, ಎಲ್ಲ ಪಕ್ಷದವ್ರು ಮಾತಾಡ್ತೀವಿ. ಏನಕ್ಕೆ ಅಂತಂದರೆ ಆರೋಳ್ಳಿ ಸುಲಲಿತ ನಡ್ಕೊಳ್ಬೇಕು, ಪ್ರತಿಯೊಬ್ಬರೂ ಪ್ರತಿಯೊಂದು ಜನಾಂಗ ನಡ್ಕೊಳ್ಬೇಕು ಅಂತ. ಚಾಮುಂಡೇಶ್ವರಿ ತಾಯಿ, ಆರೋಳಿ ತಾಯಿ, ಯುಗಾದಿ ದಿನ ಹಿಂದಿನ ದಿನ ಅಮಾವಾಸ್ಯೆ ಆದರೂ ಕೂಡ ಎತ್ತಬೇಕು ಅಂತ ಅಂದ ತಕ್ಷಣ ನಾವು ಒಂದೇ ಮಾತಂದು ಎಷ್ಟೊಂದು ಇದ್ದಿದ್ರು ಸರ್, ಪ್ರೆಸರ್ ಇದ್ರು, ಪೊಲೀಸರಂದ್ರು ಹೇಳಿದ ಒಂದು ಸೆಕೆಂಡ್ ಸರ್. ಅವತ್ತು ನಾವು ಒಂದೇ ಮಾತಂದು ಎತ್ತರಿ ಅಭಿವೃದ್ಧಿ ಆಗಲಿ, ಹಾಸ್ಪಿಟಲ್ ಬಿಲ್ಡಿಂಗ್ ಜಾಗ ಇದೆ ಎಂದು ಸರ್ಕಾರ ಒಪ್ತು ಸರ್. ನಿಜವಾಗ್ಲು ಯಾವುದೇ ತಕರಾರಾಗಲಿ ಒಂದಿದಾಗಲಿಲ್ಲ ಕೇಳಿ ಸರ್. ಒಳ್ಳೇದಲ್ಲ ಸರ್. ಆಯ್ತು ಸರ್, ಆ ಜಾಗ ಐತಲ್ಲ ಸರ್, ಆ ಜಾಗನೂ ಕೂಡ ಕಾಂಟ್ರವರ್ಸಿ ಆಗಿತ್ತು. ಯಾವುದೋ ದೇವಸ್ಥಾನ ಬದಲು ಒಂದು ಸೆಕೆಂಡ್ ಅದಕ್ಕೆ ಬಂದ್ಬಿಡ್ತಾನೆ. ಯಾಕೆ ಕಾಂಟ್ರವರ್ಸಿ ಆಗ್ತಾರೆ ಇರೋ ವಿಷಯ ಅಲ್ಲ ಸರ್. ಅಲ್ಲ ಸರ್, ಯಾಕಂದ್ರೆ ನಿಮಗೆ ಕೆಲವೊಂದು ವಿಷಯ ಗೊತ್ತಿರಲ್ಲ ಸರ್. ಇಲ್ಲ ಸರ್, ಆ ಜಾಗದ ವಿಷಯ ಗೊತ್ತಿಲ್ಲ ಅಲ್ಲ ಸರ್. ಇವಾಗ ನೀವೇನು ಹೇಳಿದ್ರು ಗೊತ್ತಿಲ್ಲ ಸರ್, ನಾವು ಹೇಳೋದು ಕೇಳಿ ಸರ್. ಆ ಜಾಗದೂ ಕೂಡ ಸುಮಾರು ಪ್ರಾಬ್ಲಮ್ ಆಗಿತ್ತು. ಅಲ್ಲಿ ಹರಾಜಲ್ಲಿ ಏನು ಅಂಗಡಿಗಳಾಗಬೇಕು ಏನಾಗಿತ್ತು. ಸದ್ಯ ತಾಯಿಯಲ್ಲಿ ಬಂದು ಕೂತ್ಕೊಂಡು ಸಂತೋಷ. ರೋಡು ಅಷ್ಟೇ ಸರ್, ನಾವು ನಿಮಗೆ ಮನೇನೂ ಒಂದು ಮಾತು ಕೊಟ್ಟು ಒಂದು ಆಲ್ಮೋಸ್ಟ್ ಒಂದು ವರ್ಷದ ಹಿಂದೆ ನಿಮ್ಮ ಮನೆ ಮೇಲೆ ಮಾತು ಕೊಟ್ಟಿದ್ವಿ ಸರ್. ಯಾವುದೇ ಕಾರಣಕ್ಕೂ ನೀವು ಪೊಲೀಸ್ ಪ್ರೊಟೆಕ್ಷನ್ ಬೇಡ ಏನು ಬೇಡ ಸರ್, ನಾವೇ ನಿಂತ್ಕೊಂಡು ಮಾರ್ಕ್ ಮಾಡಿಸಿ ನಿಮ್ಮ ಸಮ್ಮುಖದಲ್ಲಿ ರೋಡ್ ಅಗಲ ಮಾಡಿಸ್ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ವಲ್ಲ ಸರ್. ಇಷ್ಟು ಜನ ಸಾಕ್ಷಿ ಏನ್ರಿ? ಆ ಮಾತಿಗೆ ನಾವು ಯಾವತ್ತೂ ತಪ್ಪಿಲ್ಲ ಸರ್. ಯಾಕೆಂದರೆ ನೀವವತ್ತು ಅದು ವರಮಹಾಲಕ್ಷ್ಮಿಗೆ ಇನ್ನೊಂದು ದಿನ 3 ದಿನ ಇತ್ತು, ಅವತ್ತು ಇಷ್ಟು ಜನಕ್ಕೆ ಕಾಪಾಡಿದ್ದೀವಿ. ಅಷ್ಟು ಜನಕ್ಕೆ ಕಾಪಾಡಿದ್ದು ನಿಮಗೆ, ನಮ್ಮ ಅಧಿಕಾರಿ ವರ್ಗಕ್ಕೆ, ನಮ್ಮ ಸೋಮಣ್ಣ ಇರ್ಬೋದು, ಎಲ್ಲರೂ ನಾಗರಾಜ್ ಎಲ್ಲರೂ ಅಭಿಮಾನದಲ್ಲಿ ಮಾಡಿದ್ದೀವಿ. ಆ ಮಾತಿಗೆ ನಾವು ಯಾವತ್ತೂ ಬದ್ಧ. ನಾನು ಎಲ್ಲರ ಪರವಾಗಿ ನಾನು ಮಾತಾಡ್ತಿರೋದು. 60 ಅಡಿ ಯಾಕೆ ಅಂತಂದರೆ ಸರ್, ಇವಾಗ ನಮ್ಮ ಬೂದಿಗೆರೆ ರೋಡ್ ನೋಡಿದ್ವಿ ಸರ್, 49 ಅಡಿ ಇದೆ, ಆಲ್ಮೋಸ್ಟ್ 85%. ಇನ್ನೊಂದು 2-3 ಕಡೆ ಒಂದು 2 ಅಡಿ ಕಮ್ಮಿ ಐತೆ, ಇನ್ನೂ 10 ಅಡಿ ಜಾಸ್ತಿ ಐತೆ ಸರ್. ಒಂದು ಆಮೇಲೆ ಆಪ್ಷನ್ಸ್ ಏನಾದ್ರು ಇದ್ದರೆ ಮಾಡಿ ಅಂತ ಕೋರ್ಟ್ ಇರುತ್ತೆ. ಆಪ್ಷನ್ಸೇ ಇಲ್ಲ ಅಂದಾಗ ರೋಡ್ ಸ್ವಲ್ಪ ಬಾಗಿಲು ಮಾಡಿ ಸಿಟಿ ಒಳಗೆ ಇರ್ತದೆ. ನೆನ್ನೆ ನಿಮ್ಮ ಮುಂದೆ ಸರ್, ಇವಾಗ ನೀವು ಆಮೇಲೆ ಅಧಿಕಾರಿಗಳನ್ನ ನಮ್ಮ ಲೀಡರ್ಗಳು ಕೇಳಿ, ಚೌಡೇಶ್ವರಿ ದೇವಸ್ಥಾನದಿಂದ ಆನೇಕಲ್ ರೋಡ್ಗೆ ಸರ್ ಆಲ್ಮೋಸ್ಟ್ 500 ಫೀಟ್ ಇದೆ. ಇಲ್ಲ 300 ಇರಲಿ ಮಧ್ಯೆ ಮಾತಾಡಿ, ಏನೋ 500 600 ಏನು ಸರ್. ಅಲ್ಲಿ ಆಲ್ಮೋಸ್ಟ್ 80% ಜಾಗ ಗೌರ್ಮೆಂಟ್ ಯಾಕೆ ಮಾತಾಡಿ ಅದನ್ನ ನಮ್ಮ ಲೀಡರ್ಗಳು ಗಮನ ತಂದರೆ ಸಾಹೇಬರು ಅವ್ರ ವಿಷನ್ ಲೆಕ್ಕಕ್ಕೆ ಇಷ್ಟೊಂದು ಮಾಡಿದ್ರು ಸರ್. ಅಲ್ಲಿ ಆಲ್ಮೋಸ್ಟ್ 80% ಗೌರ್ಮೆಂಟ್ ಜಾಗ ಇದೆ. ಅಲ್ಲಿಂದಾನೆ ಅವತ್ತು ಸಿದ್ದನೂರು ದೂರದೃಷ್ಟಿಯಿಂದ ರೋಡ್ ಆಯಿತು. ಆರೋಳಿ ಅರ್ಧ ಟ್ರಾಫಿಕ್ ಕಮ್ಮಿ ಆಯ್ತು ಸರ್. ಅವಾಗ
ಆ ರೋಡ್ ಅಲ್ಲಿಂದ ಆಗ್ಬಿಟ್ರೆ ಸರ್ ನಿಮ್ಗೆ ಈಸಿ ಟ್ರಾಫಿಕ್ ಆಗಿದೆ. ಇದನ್ನು ಕೂಡ ನಾವು ಹಿಂಗೆ ಬಿಡಿ ಅಂತ ಹೇಳಲ್ಲ. 60 ಅಡಿ ನಾವು ಎಲ್ಲ ಅಳತೆ ಮಾಡ್ತೀವಿ ಸರ್. 3 ಅಡಿ ಬಚ್ಚಲು 3 ಅಡಿ ಬಚ್ಚಲು ಮಧ್ಯ 4 ಅಡಿ ಮೀಡಿಯನ್ನು 10 ಅಡಿ ಆಗುತ್ತೆ ಸರ್. ಅಥವಾ 3 ಅಡಿ ಮೀಡಿ 51 ಅಡಿ ನಿಮಗೆ ಯೂಸೇಜ್ ಪ್ಯಾಸಸ್ ಇದೆ ಸರ್. 5.5 ಒಂದು ಸೈಡ್ ನಿಲ್ಸಿದ್ದೀರಿ ರೋಡು. 3 ಕಾರ್ ಒಟ್ಟಿಗೆ ಬರ್ಬೋದು ಅಥವಾ 2 ಬಸ್ ಒಟ್ಟಿಗೆ ಬರ್ಬೋದು ಒಂದು ಸೈಡ್. ಅಷ್ಟೊಂದು ವೆಹಿಕಲ್ ನಿಮ್ಗೆ ಬರೋದೇ ಇಲ್ಲ ಸರ್. ಯಾಕೆಂದರೆ ಆರೊಳ್ಳೆ ಅರ್ಧ ಟ್ರಾಫಿಕ್ ಕಮ್ಮಿ ಆಗೋಯ್ತು ಬೈಪಾಸ್ ಬಂದಮೇಲೆ. ಈ ಬೈಪಾಸ್ ಬಂದಮೇಲೆ ಮಾಸಂದ್ರ ಬೈಪಾಸು ಅಲ್ಲಿ ಮಧ್ಯದಲ್ಲಿ ಏನೋ ಕಿರಿಕಾಗಿ ನಿಂತಿರೋದ್ರಿಂದ ನಮ್ಗೆ ಸ್ವಲ್ಪ ಇವಾಗ ಟ್ರಾಫಿಕ್ ಅಂತ ಸರ್. ಒಂದಷ್ಟು ದಿನ ಬಿಟ್ಟಿದ್ರು ಮಾಸಂದ್ರ ಬೈಪಾಸು. ನಮ್ಮ ಆನೇಕಲ್ ರೋಡಲ್ಲಿ ವೆಹಿಕಲ್ ದೊಡ್ಡ ವೆಹಿಕಲ್ ಬರ್ತಿರಲಿಲ್ಲ. ಇವಾಗೇನೋ ಕಿರಿಕಾಗಿ ಏನೋ 300 ಅಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಬರ್ತಾ ಇದ್ದಾರೆ. ಅದು ಓಪನ್ ಆಗಿ ಅಲ್ಲಿಂದ ಹಂಗೆ ಮರಳವಾಡಿಗೆ ಓಪನ್ ಆಗುತ್ತೆ ಸರ್. ಈ ಚೌಡೇಶ್ ತಂದು ಇದು ಮಾಡಿಬಿಟ್ರೆ ಸರ್ 600 ಏನು ನಮ್ಮ 60 ಅಡಿ ನಮ್ಗೆ ಇದ್ದಿದ್ರೆ ಒಳ್ಳೆ ಕ್ಲೀನಾಗಿ MG ರೋಡ್ಲಿಕ್ಕೆ ಬರ್ತೀವಿ ಸರ್. ವೆಹಿಕಲ್ ಯಾರು ಬರ್ತದೆ, ಕಾರ್ ಸ್ಕೂಟರ್ ಮಾತಾಡ್ತದೆ. ದೊಡ್ಡ ವೆಹಿಕಲ್ ಹಂಗೆ ಹೋಗ್ತದೆ, ಹಿಂಗೆ ಹೋಗ್ತದೆ, ಬೈಪಾಸ್ ಆಗುತ್ತೆ. ಒಂದು ಎರಡನೇದು ಇಷ್ಟು ಜನದ ಪರವಾಗಿ ಹೇಳ್ತೀವಿ ಸರ್. ನಾವು ಅಭಿವೃದ್ಧಿ ವಿರೋಧಿಗಳಲ್ಲ. ರೋಡ್ ದೊಡ್ಡದಾದಷ್ಟು ಒಳ್ಳೇದು ಅಂತ ನಾವು ಹೇಳ್ತೀವಿ. ರೆಸಿಡೆನ್ಷಿಯಲ್ ಜಾಗದಲ್ಲಿ ರೋಡ್ ದೊಡ್ಡದಿದ್ದಷ್ಟು ಸುಂದರತೆ ಜಾಸ್ತಿ. ಕಮರ್ಷಿಯಲಲ್ಲಿ ರೋಡ್ ಕಾಂಪ್ಯಾಕ್ಟ್ ಇದ್ದಷ್ಟು ಅದು ಸುಂದರತೆ ಜಾಸ್ತಿ. ಹಂಗಂದ್ರೆ ಜಾಸ್ತಿ ಅವೇನು ರೋಡ್ ಥರ ಮಾಡೋದು ಬೇಡ ಸರ್. 60 ಅಡಿ ಸರ್ ಬೆಟ್ರು. ಆಮೇಲೆ ಏನು ಬಸ್ ಸ್ಟ್ಯಾಂಡ್ ಸರ್ಕಲಿಂದ ನಮಗೆ ಇಲ್ಲಿ ತನಕ ಎಂಗೇಜ್ಮೆಂಟ್ ಕೆರೆ ತನಕ ಅಷ್ಟು ವ್ಯಾಪಾರಸ್ಥರು ಹಬ್ಬ ಆಗುತ್ತೆ 60 ಅಡಿಗಾದರೆ. 80 ಅಡಿಗಾದರೆ ಏನಾಯ್ತದೆ, ಕೆಲವರು ಕೆಲವರು ಏನು ಮಾಡ್ತಾರೆ, ಭಾಗ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮಾಂಗಿರೋದ್ರೆಲ್ಲ ಭಾಗ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಫ್ರಂಟ್ ಇರೋರು ಸತ್ರು, ಹಿಂದೆ ಉಳ್ಕೊಂಡ್ರೆ ಒಂದೇ ಮನೆಯವರು. ಒಂದು ಮನೆ ಹೊರಗಡೆ ಹೋಗ್ತಾನೆ, ಒಂದು ಮನೆ ನಾವು ಉಳ್ಕೊಂಡ್ರೆ. ಈ ಆ್ಯಕ್ಚುಲಿ ನಮ್ಗೆ ವೈಯಕ್ತಿಕ ಏನು ಪ್ರಾಬ್ಲಮ್ ಇಲ್ಲ ಸರ್. ಆದರೆ ಇಡೀ ಊರು ಈ ಕಡೆ ಮಸೀದಿ ಸರ್, ಮಸೀದಿ ತನಕ ಹೊರಗೋದ್ರಿಂದ ಮಸೀದಿ ಅಂಗಡಿಗಳು ಕ್ಲೋಸ್ ಆಗಿದೆ, ಪಂಚಾಯತಿ ಅಂಗಡಿಗಳು ಕ್ಲೋಸ್ ಆಗಿದೆ ಸರ್. ಇನ್ ಕೇಸ್ 30 ಅಡಿಗೆ ನೀವು ಸ್ಟಿಕ್ ಅನ್ನೋದು ಸೆಂಟ್ರಿಂದ ಆಲ್ಮೋಸ್ಟ್ ಆ ಬಜಾರ್ ಉಳ್ಕೊಂಡಿದೆ, ರೋಡು ವೈಟ್ನ ಆಯ್ತಿದೆ. ಅಷ್ಟರೊಳಗೆ ನೀವು ಚೌಡೇಶ್ ದೇವಸ್ಥಾನ ನೋಡಿ ಸರ್, ಫೆಸಿಬಲ್ ಅದು ಆಗ್ಬಿಟ್ರೆ ಸರ್ ನಿಮ್ಗೆ ಅನಿಸ್ತದೆ ಇಷ್ಟೊಂದು ರೋಡ್ ತಗೊಂಡು ಏನಪ್ಪ ಮಾಡೋದು ನಮಗೆ. ಅದನ್ನು ಬಿಟ್ಟರೆ ನಾವು ಇಷ್ಟು ಜನಕ್ಕೆ ಪರವಾಗಿ, ನಮ್ಮ ಎಲ್ಲ ಲೀಡರ್ಗಳ ಪರವಾಗಿ ನಾವಂತೂ ಅಭಿವೃದ್ಧಿ ಪರ. ಅದು ನಿಮ್ಮ ದೂರದೃಷ್ಟಿ ನನಗೆ ಭಾರಿ ಸಂತೋಷ ಆಯಿತು. ಮನೆಗೆ ಹೋದಾಗ ಸ್ವಲ್ಪ ಅವರೇ ಉದ್ದ ಹೇಳಿದ್ರು, ನೋಡಿ ದೂರದೃಷ್ಟಿ ಹೌದು, ದಯಮಾಡಿ ಇಷ್ಟು ಜನದ ಸಂಸಾರದ ಪ್ರಶ್ನೆ ಸರ್. ಒಂದು 10 ಅಡಿ ಉಳ್ಕೊಂಡ್ರೆ ಸರ್, ಒಂದು ದೋಬಿ ಅಂಗಡಿನೋ ಪಾನ್ಪುರ ಅಂಗಡಿ ಇನ್ನೊಂದು ಅಂಗಡಿ ಸುಷ್ಟು ಹೊಟ್ಟೋದ್ರೆ ಸರ್. ನೀವು ಅಂತೆ ಕನಕಪುರ ಸರ್, ಏನು ರೋಡ್ ಆಯಿತು ಕನಕಪುರ ರೋಡು. ಇವತ್ತು ಬಿಸ್ನೆಸ್ ಇಲ್ಲ ಸರ್ ಕನಕಪುರ. ಇವನ್ ಬೂದಿಕೆರೆ ರೋಡ್ ಮಾಡಿದ್ರೆ ಅದು 60 ಅಡಿ ಮಾಡಬೇಕಾಗಿತ್ತು, 50 ಅಡಿ ಮಾಡಿದ್ರೆ ಇವತ್ತಿಗೂ ಅಲ್ಲಿ ಸ್ವಲ್ಪ ಮೊನ್ನೆ ನಾವು 20% ಹೇಳಿದ್ರು ಸರ್. ಮತ್ತೆ ಡಿವೈಡ್ ಮಾಡಿಬಿಟ್ಟು ನಮಗೆ ವ್ಯಾಪಾರನೂ ಇಲ್ಲ, ವಹಿವಾಟು ಇಲ್ಲ ಸರ್. ಸೊ ನಾವು ನಿಮ್ಮ ಕೇಳ್ಕೊಳ್ಳೋದೇನು ಗೊತ್ತಾ ಸರ್, ನಾವಂತೂ ನಿಮ್ಮ ದುರದೃಷ್ಟ ಒಪ್ಕೊಂಡಿದ್ದೀವಿ. ನಮ್ಗೆ ಅವತ್ತು 1 ವರ್ಷದಿಂದ ನೀವು ನಮ್ಗೆ ಕಾಪಾಡೋದು ಇಷ್ಟು ಜನ. ಅದೇ ಅಧ್ಯಕ್ಷ ಆಗಿ ನಾನು ನಿಮ್ಗೆ ಹೇಳ್ತೀನಿ, ನಾವು ಮಾತಿಗೆ ಬದ್ಧ. ನೀವು ಹೇಳಿದ ಗೆರೆ ನಾವು ತಟ್ಟಲ್ಲ. ದಯಮಾಡಿ ಇನ್ನೂ ಸ್ಥಿತಿ ಕನ್ಸಲ್ಟ್ ಮಾಡಿ 30 ಅಡಿ ಸರ್ ಮಾಡಿ. ಚೌಡೇಶ್ವರ ದೇವಸ್ಥಾನದಿಂದ ಆನೇಕಲ್ ರೋಡ್ಗೆ ಮಾಡಿ ಸರ್. ನಿಮಗೆ ಅನಿಸ್ತದೆ ಇಟ್ಸ್ ವೆರಿ ಗುಡ್. ಒಂದು ಸರ್ಕಲ್ ಬಂದಿದೆ, ಆರೊಳ್ಳೆ ಒಂದು ಸರ್ಕಲ್ ಬೈಪಾಸ್ ಥರ ಬಂದ್ಬಿಡ್ತಾರೆ. ಆಮೇಲೆ ಆ ಬೈಪಾಸ್ ಈ ಬೈಪಾಸ್ ಆದರೆ ದೊಡ್ಡ ವೆಹಿಕಲ್ ಬರೋದಿಲ್ಲ. ಬೇಕಾದ್ರೆ ನಿಮ್ಮ ನಾಗರಾಜ ಸೋಮಣ್ಣ ಮೋಹನ್ ಕೇಳಿ ಒಂದು ಆಪ್ಷನ್ ಸರ್. ಇಲ್ಲಿಗೆ ನಿಮಗೆ SRL ಸ್ಕ್ವೇರ್ ಫೀಟ್ 2,000 ಮೇಲೆ ಐತೆ ಸರ್. 1:4 ನೀವು ಕೊಡ್ತೀರಿ ಅಂತಂದರೆ ಇವಾಗಿರೋ 9 ಕೋಟಿ ನಿಮಗೆ ಒಂದು ಸೈಡ್ಗೂ ಸಾಲಲ್ಲ, 10 ಕೋಟಿ ಸಾಲಲ್ಲ. 10 ಕೋಟಿ ಇರೋದು ಇರಲಿ ಸರ್, ಇರಲಿ ರೋಡ್ ದುಡ್ಡು ಕಾಂಪನ್ಸೇಷನ್ ಹೆವಿ ಕಮಿಷನ್ ಸರ್. ಅದೇ ನೀವು ಈ ಚೌಡೇಶ್ವರ ದೇವಸ್ಥಾನ ಹಾಕೊಂಡ್ರೆ ಸರ್, ನೀವು ಇಲ್ಲಿ ಒಂದು 10 ಜಾಗ ತಗೊಳ್ಳೋಷ್ಟೊತ್ತಿಗೆ ನೀವು ಅಷ್ಟು ಫುಲ್ ರೋಡೇ ಮಾಡ್ಬೋದು. ಒಂದು ಇದು 60 ಅಡಿಗೆ ನಾವು ಸ್ಟಿಕನ್ ಆಗಿ ಸರ್. ನಾವೇ ನೀವು ಯಾವ ಪೊಲೀಸ್ ಬೇಡ ಇನ್ನೊಂದು ಬೇಡ, ನೀವೇ ನಿಂತ್ಕೊಳ್ಳಿ, ಇಂತಿಂತ ಮಾರ್ಕ್ ಮಾಡಿ ನಾವೇ ಕ್ಲೀನಾಗಿ ನಾವೇ ಡೆಮಾಲಿಷ್ ಮಾಡಿಸ್ಕೊಡ್ತೀವಿ. ನೀವು ರೋಡ್ ಮಾಡಿ. ಇದೊಂದು ನಿಮ್ಗೆ ಎಲ್ಲರ ಪರವಾಗಿ, ಎಲ್ಲರ ಫ್ಯಾಮಿಲಿ ಪರವಾಗಿ. ವಾಲಂಟಿಯರ್ಗೆ ಅಭಿವೃದ್ಧಿ ವಿಚಾರವಾಗಿ ನನ್ನ ಹತ್ರ ತೊಂದರೆ ಆಯ್ತದೆ ಅನ್ನೋ ದೃಷ್ಟಿಯಲ್ಲಿ ಎಲ್ಲರೂ ಮಾತಾಡೋದು ನನಗೆ ನಾಳೆ ಅಂಗಡಿಯವ್ರಿಗೆಲ್ಲ ತೊಂದರೆ ಆಯ್ತದ ದಿನ ಯಾರು ಬಂದು ಹೇಳ್ದೆ ದಿನ ಅವರೇ ವಾಲಂಟಿಯರ್ಗೆ ಜನಗಳಿಗೆ ತೊಂದರೆ ಆಗೋಯ್ತದೆ, ಪಂಚಾಯತ್ ಸರಿ ಇಲ್ಲ ಅಂತ ನಿಮಗೆಲ್ಲ ರಕ್ಷಣೆ ಮಾಡ್ತಾರೆ. ಅದಕ್ಕೆಲ್ಲ ನಾವು ತೋರಿಸ್ತೀವಿ. ಈಗ ಆರೊಳ್ಳಿ ಟೋಲ್ ಲಿಮಿಟ್ಸಲ್ಲಿ ಏನು ಸರ್ಕಲ್ ಪಾಯಿಂಟಿಂದ ಹೆಡ್ಲೈನ್ ಕೆರೆಗೆ ರಸ್ತೆ ಹೋಗ್ಬೇಕು ಅಂತ ಐತೆ. ಮತ್ತು ಸರ್ಕಲ್ ಪಾಯಿಂಟಿಂದ ಬಿಡದಿ ಬೈಪಾಸ್ವರೆಗೂ ಏನು ರಸ್ತೆ ಅಗಲೀಕರಣ ಆಗಿದ್ರೆ ಬಹುಮುಖ್ಯವಾಗಿ ಆಗೇ ಇದು ಕೇವಲ ಆರೊಳ್ಳಿ ಟೌನಲ್ಲಿ ಆ ಭಾಗದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಬೇರೆ ಕೃಷ್ಣಾವಳಿ ಅಲ್ಲ, ಎಂಟೇರು ಇರ್ತಕ್ಕಂಥ ಸಾರ್ವಜನಿಕವಾಗಿ ಆ ರಸ್ತೆ ಅಗಲೀಕರಣ ಆಗಬೇಕು ಅಂತ ದೃಷ್ಟಿಕೋನ. ನೀನು 7 ಗಂಟೆ ಕೇಳ್ದಲ್ವೇ ನಾವು? ನೀನು 7 ಗಂಟೆ ಕೇಳ್ದೆ ತಾನೇ ನಾವು? ನಾವು ಹೇಳಿದ್ದು ಕೇಳಿದ್ವಿ.
ಈಗೇನಾಗದೆ ಕೆಲವ್ರು ಏನಾಗದೆ 80 ಅಡಿ ಹೊಡಿಬೇಕು ಅನ್ನೋದು ಒಂದಿಲ್ವಿ ಹೇಳ್ತಾರೆ. ಯಾರು ಆ ಭಾಗದಲ್ಲಿ ವಾಸ ಮಾಡ್ತಾರೆ. ಯಾರು ಹೇಳಿಲ್ಲ ಹೇಳ್ತಾರೆ. ನಾನು ಮಾತಾಡೋ ಗಂಟೆ ಮಾತಾಡೋ ಗಂಟೆ ಕೇಳು. 80 ಅಡಿ ಹೊಡಿಬೇಕು ಅಂತಾರೆ. ಒಬ್ರು ಏನಂತಾರೆ ಗೊತ್ತಾರೆ, ಏನು ಹೊಡಿದು ಹೋದ್ರೆ ಸುರೇತದೆ, ಬೈಪಾಸ್ ಮಾಡಿಸ್ಕೊಡೋಣ ಅಂತಾರೆ. ಇನ್ನೊಬ್ರು ಏನಂತಾರೆ, ಏನಾದ್ರು ಮಾಡಿ ಎಲ್ಲಾದ್ರೂ ಉಳ್ಕೋಬೇಕು ಅಂದ್ರೆ 70 ಅಡಿ ಮಾಡ್ಕೊಡ್ರಿ ಅಂತ. 70 ಅಡಿ ಮಾಡ್ಕೊಡ್ತಾರೆ. ಈಗ ಸಾರ್ವಜನಿಕವಾಗಿ ಅಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಾ ಇರ್ತಕ್ಕಂಥವ್ರೆ ಮಾತೇ ಕೇಳ್ಕೊಂಡು ಅಷ್ಟೇ ಮಾಡ್ಬಿಡ್ತಾರೆ ಅಂತಂದ್ರೆ ಅದೇನೋ ಆಗಲ್ಲ. ಅಲ್ಲಿ ಸರ್ಕಾರಿ ಜಾಗ ಅನ್ನೋದೇ ಅಂತಾರೆ. ಮತ್ತೆ ರಸ್ತೆ ಪಕ್ಕ ಇರ್ತಕ್ಕಂಥ ಪಂಚಾಯತ್ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಉಂಟಾದ್ರೆ ಅಲ್ಲಿರ್ತಕ್ಕಂಥವ್ರಿಗೆ ಪರಿಹಾರ ವ್ಯವಸ್ಥೆ ಯಾರು ಮಾಡೋದು ಅಂತ ಅದಕ್ಕೆಲ್ಲ ಗಮನ ಇಟ್ಕೊಂಡು ಕೆಲಸ ಮಾಡಬೇಕು. ಅದನ್ನ ಮಾಡಬೇಕು ಅಂದಾಗ ಈಗ ಎಲ್ಲರೂ ಒಮ್ಮತ ಕುಂತ್ಕೊಂಡು ಏನು ಮಾಡೋದು ಅಂದ್ಬಿಟ್ಟು ಅವಲ್ ಹೇಳ್ರಿ ಇಷ್ಟೇ ಕಾಲದಲ್ಲಿ ಮಾಡಬೇಕು ಬಟ್ಟಬೇಕು ಅಂತಂದ್ರೆ ಇದು ಹೆಂಗೆ ಯಾವ ಥರ ಆಯ್ತು? ಊರ್ ನೀರೆಲ್ಲ ಅಲ್ಲೇ ಬರ್ತದೆ. ಇಲ್ಲಿ ಇವತ್ತು ನೀರು ಬರ್ತದೆ. ಇವತ್ತಿಗೆ ತೊಂದರೆ ಏನಿಲ್ಲ. ಪಾರ್ಕಿಂಗ್ ಸಮಸ್ಯೆ, ಆ ಕಡೆ ಗಾಡಿ ಪಾರ್ಕಿಂಗ್ ಸಮಸ್ಯೆ. ಸ್ವಾಮಿ ಅಲ್ಲಿರೋ ಜನ ಬದುಕಾಕ್ಬಿಡಿ. ನಿಮ್ ಗ್ಯಾಸ್ ಏನೋ ಪೈಪ್ ಏನೋ ಅದೆಲ್ಲ ಹೋಗ್ತಾರೆ. ಊರ್ ಬಿಟ್ಟೆ ಹೋಗ್ಬಿಡ್ತಾರೆ. ಇಂಥವ್ರು 20 ಫ್ಯಾಮಿಲಿ ಸರ್. ನಾವು ಇದೇನು ಮಾತಾಡ್ತಾರೆ ತಿಳ್ಕೊಬೇಡಿ. ನಮ್ಮ ಹತ್ರ ಸಂಖ್ಯೆ ತಗೊಂಡು ಮಾತಾಡ್ತೀವಿ ನಾವು. ಅಲ್ಲಿರೋ ಫ್ಯಾಮಿಲಿ ಉಳಿಸಿ ನೆನ್ಸ್ಕೊತೇವೆ. ಇವತ್ತು ನೋಡಿ ಅಷ್ಟು ಕುಟುಂಬ ಅಂಗಡಿ ಎಷ್ಟೋ ಅಷ್ಟು ನಿಮ್ಮ ಹೆಸರಲ್ಲಿ ಬದುಕ್ತಾವ್ರಿ. ಇವತ್ತು ವರ್ಷ ಆಯ್ತು. ಅದೇ ರೀತಿ ಒಂದು ಸಹಕಾರ ಕೊಡಿ. ಜಾಗ ಸಾಕು ಸರ್, ಸರ್ವತಾಗಿ ಸಾಕು ಸರ್. ಅರ್ಥ ಆಗ್ತದೆ ಸರ್ ನನಗೆ ಇಷ್ಟೆಲ್ಲ ಪದೇ ಅದನ್ನೇ ನೀವು ಹೇಳ್ತಾ ಇದ್ದೀರಿ. ಆ ವಿಷಯನೇ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಸರಿ. ಇಲ್ಲಿ ವಾದ ವಿವಾದ ಮಾಡಿಕೊಂಡು ನಾವೆಲ್ಲರೂ ಗೋಡೆ ಕಟ್ಕೊಳ್ಳೋದು ಬೇಡ. ಸರಿ. ಅಧಿಕಾರಿಗಳು ನೀವು ನಿಮ್ಮ ಸಮ್ಮುಖದಲ್ಲಿ ಸ್ಥಳ ಪರಿಶೀಲನೆ ಮಾಡೋಣ. ಸರಿ. 60 ಮಾಡಿದ್ರೇನು, 70 ಮಾಡಿದ್ರೇನು, 80 ಮಾಡಿದ್ರೆ ಎಷ್ಟು ಹೋಗ್ತದೆ ಅಂತೀವಿ. ಯಾರಿಗೆ ತೊಂದರೆ ಆಗ್ತದೆ, ಯಾರಿಗೆ ಅನುಕೂಲ ಆಗ್ತದೆ, ಕೂಲಂಕುಷವಾಗಿ ಅಲ್ಲೇ ಸ್ಪಾಟಲ್ಲೂ ಒಂದಿನ ಅಧಿಕಾರಿ ನೀವೆಲ್ಲ ನಿಂತ್ಕೊಳ್ಳಿ. ಇದು ಎಲ್ಲರೂ ಹಿತದೃಷ್ಟಿಯಿಂದಲೇ ಕೆಲಸ ಮಾಡ್ತಾರೆ. ಸುಮ್ಮನೆ ಪ್ರತಿಷ್ಠೆ ಇದು ಬೇಡ. ಇವೆಲ್ಲನೂ ನಿಮಗೆ ಕೆಟ್ಟದಾದ್ರೆ ಕೆಲಸ ಮಾಡೋ ಪ್ರಯತ್ನ ಇದೆ. ಕೆಲವ್ರಿಗೆ ಎಲ್ಲದಕ್ಕೂ ಒಳ್ಳೇದಾಗ್ತದೆ ಅಂತ ಹೇಳಿದ್ರೆ ಅದಕ್ಕೂ ಇದೆ. ಅಲ್ಲಿ ಸಾಧಕ ಬಾಧಕ ಏನಿದೆ, ಅಧಿಕಾರಿಗಳು ಎಲ್ಲೆಲ್ಲಿ ಮಾರ್ಕ್ ಮಾಡ್ತಾರೆ. 60 ಅಡಿ ಎಲ್ಲಿ ಕೊಡ್ತಾರೆ, 70 ಮಾಡೋದು ಎಷ್ಟು ಬರ್ತದೆ, 80 ಮಾಡೋದು ಏನಾಗ್ತದೆ. ಇದನ್ನ ಒಂಚೂರು ಒಂದಿನ ಅವಕಾಶ ಮಾಡಿಕೊಡಿ. ಅಧಿಕಾರಿಗಳು ಇರ್ಲಿ, ನೀವು ಇರಿ, ನಾನು ಅದನ್ನ ಹೇಳ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ರೋಡ್ ಹೊಡಿತಾ ಇಲ್ಲ. ನಾನು ನಿಮ್ಮ ಹತ್ರ ಪುನಃ ನಾನು ನಿಮ್ಮ ಹತ್ರ ಮಾತಾಡಬೇಕು, ಒಂದು ಸಭೆ ಮಾಡಬೇಕು. ನಾವೇನು ರೇಟ್ ಫಿಕ್ಸ್ ಮಾಡಲಿಲ್ಲ ನಾವು. ನಮ್ಮ ಹತ್ರ ಹಣ ಬಂದ್ಬಿಟ್ಟಿದೆ ರೋಡ್ ಹೊಡಿಯೋಕ್ಕೆ. ನಾವಿನ್ನು ಆಸ್ತಿಗಳಿಗೆ ಯಾವ್ದು ಹೋಗಿ ಕಳೆದೈತದೆ ಅದು 1:2 ಅಂತ ನಾನು ಇಟ್ಕೊಂಡ್ವಿ. 1:3 ಅಂತ ಕೆಲವರನ್ನ ಅಧಿಕಾರಿಗಳು ಚರ್ಚೆ ಮಾಡ್ತಾರೆ. ಎಲ್ಲರೂ ನಾವು ಇನ್ನೂ ಚರ್ಚೆ ಮಾಡೋಕ್ಕೆ ಇನ್ನೂ ಸ್ವಲ್ಪ ಕಾಲಾವಕಾಶ. ಅದಕ್ಕಿಂತ ಮುಂಚಿತವಾಗಿ ನೆಕ್ಸ್ಟ್ ವೀಕೋ ಈ ವೀಕೋ ನೀವು ಯಾವಾಗ ಹೇಳ್ತೀರಿ ಒಂದಿನ ಜಾಗದಲ್ಲಿ ತೀರ್ಮಾನ ಮಾಡುವ. ನೀವು ಹಿಂಗೆ ವಾದ ಮಾಡ್ಕೊಂಡು ಆರೋಗ್ಯಕರ ಚರ್ಚೆ ಏನಾಗೋದು ಅಂತ ನಾನು ಅವನೊಬ್ಬನ ದೃಷ್ಟಿ ಮಾಡಿಕೊಂಡು ನಾನು ಕೇಳಲ್ಲ. ನಮ್ಮ ಮುನಿಯಪ್ಪನ ಮನೆ ಹೊಡೈತದೆ ಅಂದ್ರು ಪಕ್ಕ ಕೂತ್ಕೊಂಡು ನಾವೇನಂತ ಗೊತ್ತೇ, ಹಣ ಹೋಗ್ಲಿ ಬಿಡೋಣ ನಾನು. ಯಾಕಂದ್ರೆ ಹುಲಿ ಮುಕ್ಕಿದ್ದು ಮುಗ್ಗತ್ತದೆ, ರೋಡ್ ಅಗಲ ಆಗಲಿ. ಒಳ್ಳೇದು. ರೋಡ್ ಅಗಲ ಆಗ್ಲಿ ಬೇಡ ಅನ್ನಲ್ಲ. ಅಪ್ಪ ನಿಮ್ಗೆ ತೊಂದರೆ ಆಗಲ್ಲ. ನಮ್ಗೆ ತೊಂದರೆ ಇಲ್ಲ. ಬೇರೆಯವ್ರಿಗೆ ಚರ್ಚೆ ಬೇಡ. ಆಸ್ತಿ ಇದ್ದರು ಮದ ಮಾಡ್ತಿರೋದು. ಆಸ್ತಿ ನಮ್ಗೆ ಗೊತ್ತಾದ ಅವ್ರಿಗೆ ಅಲ್ಲಿ ಆಸ್ತಿ ಲೆಕ್ಕ ಲೀಡರ್ ಕೊಡೋದು. ಅವ್ರಿಗೆ ಏನೋ ಖುಷಿ, ನಮ್ಮ ನೆನೆಸ್ಕೊಂಡೋಗ್ರೆ ಮಾಡೋರು ಆಳ್ಬೋದೆ. ಆತರ ಮಾಡಿ ಸೌಂಡ್ ಬರ್ಲಿ, ಅದು ಜೋರು ನೋಡ್ಲಿ. ಒಂದು ಸಭೆ ಇದು ಯಾರು ಅಂಗಡಿಗಳು ಮಾತಾಡ
ನಿಮ್ಮಿಂದ ಕನ್ಕ್ಲೂಡ್ ಮಾಡ್ಬಿಡೋಣ ವೆಂಕಟೇಶ್ವರೇ ಕನ್ಕ್ಲೂಡ್ ಮಾಡ್ತೀವಿ ಸರ್ ನಮಗೋಸ್ಕರ ನೀವು ಕಾಯ್ದಿದ್ದೀರಿ ನಾವು ವೆಂಕಟೇಶಣ್ಣ ಒಂದು ಯಾವುದೇ ಆಗಲಿ ಒಂದು ಸಭೆಯಲ್ಲಿ ನಮ್ಮ ಭಾಷೆ ಇಟ್ಕರ್ ಆಗಿರ್ಬೇಕು ಆಮೇಲೆ ಮಾತಾಡಿ ಇರಿ ಕಮಲಮ್ಮ ಇರ್ರಿ ಅವ್ರು ಬೆಲೆ ಕೊಟ್ಟು ನಮ್ಗೆ ಇಷ್ಟ ಕೂಡ್ಸವ್ರೆ ಅಂದ್ರೆ ನಾವು ನಮ್ಮ ಭಾಷೆ ಹಿತಕರವಾಗಿರ್ಬೇಕು. ಆಮೇಲೆ ಯಾರ್ದು ಇದಿಲ್ಲ ಸರ್, ಪ್ರತಿಷ್ಠೆ ಇಲ್ಲ ಸರ್. ನೀವು ಹೇಳಿದ್ದು ಸರ್ ಇರಪ್ಪ ಸರ್ ಕಂಪ್ಲೀಟ್ ಮಾಡ್ತೀವಿ ಸರ್. ನೀವು ನಿಮ್ಮನ್ನ ನಿಜವಾಗ್ಲು 1 ವರ್ಷದಿಂದ ಇರ್ಬೋದು 5-6 ವರ್ಷದಿಂದ ಇರ್ಬೋದು, ನಿಮ್ಮನ್ನ ನಾವು ಯಾವತ್ತೂ ನಮ್ಮ MLA ಅವರು ಅಂತ ನಾವೇನು ಇದು ಇಲ್ಲ ಸರ್. ಭಾರಿ ಸಲಿಗೆ ತಗೊಂಡು ನಮ್ಮವರು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಯಾಕಂದ್ರೆ ಮಧ್ಯರಾತ್ರಿ ನಮಗೋಸ್ಕರ ಕಾಯ್ದು ಇಷ್ಟು ಜನ ಹಿತ ಕಾಪಾಡಿದ್ರಿ. ನಾವು ಆ ಋಣ ತೀರ್ಸ್ಕೊಂಡು ನಾವು ಮನುಷ್ಯರಾಗಲ್ಲ ಸರ್. ಆಮೇಲೆ ಆಯ್ತು ಏನು ಸರ್, ಒಂದು ಎರಡನೇದು ನೀವು ಹೇಳಿದ್ರಿ, ಸೋಮಣ್ಣ ಹೇಳಿದ್ರು, ಇವ್ರು ಹೇಳಿದ್ರು, ಎಲ್ಲರೂ ಅಭಿಪ್ರಾಯ ಆಯಿತು. ಇಲ್ಲಿ ಊರಿತನೂ ಮುಖ್ಯ, ಜನರು ಹಿತನೂ ಮುಖ್ಯ. ನೀವು ಹೇಳಿದಂಗೆ ಒಂದು ಮಾತಂದ್ರೆ ಸರ್, ದೊಡ್ಡ ಮಾತದು. ಇವ್ರು ನಾಳೆ ಮಾಡ್ಬಿಟ್ಟು ಏನೋ ಉದ್ಧಾರ ಮಾಡಿದ್ರೆ ಯಾರು ನೆಮ್ಮದಿರೋದು. ನೀವು ಒಂದು ದೊಡ್ಡ ಮಾತಂದ್ರೆ ಅದು 1000 ಜನಕ್ಕೆ ಕೋಟಿ ಮಾತು. ಸೊ ಆ ಚೌಡೇಶ್ವರಿ ದೇವಸ್ಥಾನದ ಜಾಗನೂ ನೋಡೋಣ ಸರ್. ಯಾಕಂದ್ರೆ ಅಧಿಕಾರಿ ನಿಮ್ಗೊಂದು ಐಡಿಯಾ ಬಂತು ಮೊನ್ನೆ ನಾವು ಮಾತಾಡಿದ್ಮೇಲೆ. ಇದು ಮಾಡಿ ಆ ಬೈಪಾಸಲ್ಲಿ ಆಗ್ಬಿಟ್ರೆ ಸರ್ ವೆಹಿಕಲ್ ಮೂವ್ಮೆಂಟ್ ಈಸಿ ಇರ್ತದೆ ಅಂತ ನನ್ನ ಭಾವನೆ. ಇಲ್ಲ ನಮ್ಮ ನಾನು ಕನ್ಫರ್ಮ್ ಮಾಡ್ತೀನಿ, ಇಷ್ಟು ಜನ ಆನೇಕಲ್ ರೋಡು ಎಲ್ಲರೂ ಪ್ರತಿನಿಧಿ ಅಂತ ನಾನು ಹೇಳಲ್ಲ, ಹೆಚ್ಚು ಕಮ್ಮಿ ಮೇಜರ್ ಬಿಡದಿ ರೋಡಿಂದ ಆ ಶನಿವಾರ ದೇವಸ್ಥಾನ ಈ ಶನಿವಾರ ದೇವಸ್ಥಾನ ಯಾರೆಲ್ಲ ಜನ ಅವರೇ, ನಿಮ್ಮ ಮಾತಿಗೆ ನಾವು ಯಾವತ್ತೂ ಕಡಿಬದ್ಧವಾಗಿರ್ತೀವಿ. ಇಷ್ಟು ಜನ ನಮ್ಮ ಲೀಡರ್ಗಳೇ ದಿನ ಬೆಳಗ್ಗೆ ಜೊತೆ ಅಂತಾರೆ. 60 ಡಿಸ್ಟಿಕ್ ಅನ್ನಾಗಿ ಅಕಸ್ಮಾತ್ ಆ ರೋಡ್ ಫಿಸಿಬಲ್ ಆಗಲ್ಲ ಅಂತಂದಾಗ ಬೇಕಾದ್ರೆ ಮುಂದೆ ನೋಡೋಣ. ನೀವು ಹೇಳಿದ ಸಲಹೆನ ನಾವು ಒಪ್ಕೊತೀವಿ. ಇನ್ನೊಂದು ದಿನ ಮಾಡಿಬಿಟ್ಟು ಅಧಿಕಾರಿಗಳು ಮಾಡೋಣ. ಆಮೇಲೆ ನಾನು ಸಮಯ ಕೊಟ್ಟಿದ್ದು ಧನ್ಯವಾದಗಳು. ಅಷ್ಟೋ ಇಷ್ಟ ನಾವೆಲ್ಲರೂ ಒಗ್ಗೂಡ್ಕೊಂಡು ಕೆಲಸ ಮಾಡೋಣ. ನಾವೆಲ್ಲರೂ ಸಮವಾಗಿರ್ಬೇಕು. ನಮ್ಮಲ್ಲಿ ವಾದ ವಿವಾದ ಬೇಡ, ಪ್ರತಿಷ್ಠೆ ಬೇಡ ಸರ್, ನಮ್ಮಲ್ಲಿ ವೈಷಮ್ಯ ಬೇಡ. ಏಸಿನ ಪನಿಂದ ಗಲಾಟೆ ಜಾಸ್ತಿ. ಜೀವನ ಮಾಡ್ತಾ ಇದ್ದಾರೆ. ಪರವಾಗಿ ಅವತ್ತು ನನ್ನ ಮನೆಗೆ ಬಂದು ಕೂತ್ಬಿಟ್ರು ಅವರು. ಯಾರು ಬಂದು ನಮ್ಗೆ ಅವಾಗ ಅವತ್ತು DC ಸಾಹೇಬ್ರಿಗೆ ಹೇಳಿದ್ರು, ನಿಮ್ಮ ಕಷ್ಟ ಸುಖ ಅಲ್ಲೂ ಚೀಫ್ ಆಫೀಸರ್ಗೆ ಏನು ಹೇಳ್ಬೇಕೆಲ್ಲ ಹೇಳಿದ್ರು. ಇಲ್ಲ, ನಮ್ಮೂರು ನಮ್ಮ ಜನ ಸ್ವಲ್ಪ ತಡೆಯಪ್ಪ ಅಂತೇಳಿ ಮುಂದಕ್ಕೆ ಎಲ್ಲ ಕೂತ್ಕೊಂಡೆಲ್ಲ ಮಾಡೋಣ ಅಂತ ಹೇಳಿದ್ವಿ. ನಾಳೆಗೂ ಅಷ್ಟೇನೆ, ನಾವೇನು ನಿಮಗೆಲ್ಲ ದೂರ ಇದು ಮಾಡಬೇಕು, ನಿಮ್ಮ ವ್ಯಾಪಾರ ವಹಿವಾಟು ನಿಮ್ಗೆ ತೊಂದರೆ ಕೊಡಬೇಕು. ನಮಗೇನೋ ಶಾಶ್ವತವಾಗಿ ನಾವು ಇದು ಒಂದ್ಸಲ ಮಾಡುವಂಥದ್ದು, ಪದೇ ಮಾಡುವಂಥ ಕೆಲಸನೂ ಅಲ್ಲ. ಇನ್ಯಾವಾಗ 100 ವರ್ಷಕ್ಕೋ 50 ವರ್ಷಕ್ಕೋ ಯಾವಾಗ ನಾವೆಲ್ಲ ಯಾರು ಅವತ್ತು ಇರಲ್ಲ. ನಾವು ಯಾವತ್ತು ಅದಕ್ಕೆ ಸ್ವಲ್ಪ ಕುಲಂಕುಷವಾಗಿ ಅಧಿಕಾರಿಗಳು ನೀವು ನಾವು ಎಲ್ಲ ನೋಡಿ ಸಾಧಕ ಬಾಧಕ ಎಲ್ಲಿಗೆ ಬರುತ್ತದೆ, 60ಕ್ಕೆ ಬರುತ್ತೆ, 70ಕ್ಕೆ ಬರುತ್ತೆ, 80ಗೆ ಏನಾಗ್ತದೆ, ಯಾರಿಗೆ ತೊಂದರೆ ಆಗ್ತದೆ ಎಲ್ಲ ನೋಡಿ ಮಾಡಿ ಅಳದು ಸುರಿದು ಒಂದು ಜಾಗ ಒಂದು ನಿರ್ಧಾರ ಬರೋಣ. ದಯವಿಟ್ಟು ಎಲ್ಲ ಕೋಆಪರೇಟ್ ಮಾಡಿ.